ಹಲೋ, ವೆಲ್ಕಮ್ ಬ್ಯಾಕ್ ಟು ನಿಕ್ಕಿ ಸ್ಕಿಲ್ ಟೆಕ್ ಯೂಟ್ಯೂಬ್ ಚಾನಲ್ ಆಗಿ. ಸೊ ಇದುವರೆಗೆ ನಾವು ಸಿ ಪ್ರೋಗ್ರಾಮಿಂಗ್ ನ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ದು, ಫಂಡಮೆಂಟಲ್ಸ್ ಬಗ್ಗೆ ತಿಳ್ಕೊಂಡಿದ್ದು, ಆಪರೇಟರ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು. ಈಗ ಮೂವಿಂಗ್ ಆನ್ ಟು ದ ಯೂನಿಟ್ 4 ದಟ್ ಇಸ್ ಕಂಟ್ರೋಲ್ ಸ್ಟ್ರಕ್ಚರ್ಸ್. ಕಂಟ್ರೋಲ್ ಸ್ಟ್ರಕ್ಚರ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಕಂಟ್ರೋಲ್ ಸ್ಟ್ರಕ್ಚರ್ಸ್ ನಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಸ್ ಬರುತ್ತೆ. ಒನ್ ಬೈ ಒನ್ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ನಾವು ಪ್ರೋಗ್ರಾಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ, ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ us begin with the unit control structure. So control statements are defined how the control is transferred from one part to the other part of the program. ಅಂದ್ರೆ ಒಂದು ಪಾರ್ಟ್ ಆಫ್ ಅ ಪ್ರೋಗ್ರಾಮ್ ಇಂದ ಕಂಟ್ರೋಲ್ ನ ಡೈರೆಕ್ಟ್ಲಿ ಟು ಅನದರ್ ಪಾರ್ಟ್ ಆಫ್ ಅ ಪ್ರೋಗ್ರಾಮ್ ಗೆ ಟ್ರಾನ್ಸ್ಫರ್ ಮಾಡೋದನ್ನೇ ನಾವು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ನ ಒಂದು ಪ್ರಾಪರ್ಟೀಸ್ ಅಂತಾನೆ ಹೇಳ್ಬೋದು. ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ನಲ್ಲಿ ವೆರೈಟೀಸ್ ಆಫ್ ಸ್ಟೇಟ್ಮೆಂಟ್ಸ್ ಇದೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಬಂದು ಗೋ ಟು ಸ್ಟೇಟ್ಮೆಂಟ್, ನೆಕ್ಸ್ಟ್ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಸ್ಟೇಟ್ಮೆಂಟ್, ನೆಸ್ಟಿಂಗ್ ಇಫ್ ಸ್ಟೇಟ್ಮೆಂಟ್, ಸ್ವಿಚ್ ಸ್ಟೇಟ್ಮೆಂಟ್. ಇದ್ರ ಜೊತೆಗೆ ಲೂಪ್ಸ್ ವೈಸ್ ಬರೋದಾದ್ರೆ ವೈಲ್ ಲೂಪ್, ಡು ವೈಲ್ ಲೂಪ್ ಅಂಡ್ ಫಾರ್ ಲೂಪ್. ಹಾಗೆ ಇನ್ನೆರಡು ವಿಭಿನ್ನವಾದ ಸ್ಟೇಟ್ಮೆಂಟ್ಸ್ ಇದೆ, ಒಂದು ಬ್ರೇಕ್ ಅಂಡ್ ಅನದರ್ ಒನ್ ಇಸ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಸೊ ಒಟ್ಟು 9 ವೆರೈಟೀಸ್ ಆಫ್ ಸ್ಟೇಟ್ಮೆಂಟ್ಸ್ ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. 9 ವೆರೈಟೀಸ್ ಆಫ್ ಸ್ಟೇಟ್ಮೆಂಟ್ಸ್ ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಬಂದು ಗೋ ಟು ಸ್ಟೇಟ್ಮೆಂಟ್. ಇಟ್ ಪ್ರೊವೈಡ್ಸ್ ಅನ್ ಅನ್ಕಂಡೀಷನಲ್ ಜಂಪ್ ಫ್ರಮ್ ದ ಗೋ ಟು ಅ ಲೇಬಲ್ಡ್ ಸ್ಟೇಟ್ಮೆಂಟ್ ಇನ್ ದ ಸೇಮ್ ಫಂಕ್ಷನ್. ಸೊ ಇದರಲ್ಲಿ ಅನ್ಕಂಡೀಷನಲ್ ಜಂಪ್ಸ್ ನ ಇದು ಪ್ರೊವೈಡ್ ಮಾಡ್ತಾ ಇರುತ್ತೆ. ಹೇಗೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಸಿಂಟ್ಯಾಕ್ಸ್ ನ ತಿಳ್ಕೊಳ್ಳೋಣ. ಸಿಂಟ್ಯಾಕ್ಸ್ ಬಂದು ಗೋ ಟು ಲೇಬಲ್ ಸ್ಟೇಟ್ಮೆಂಟ್. ಸೊ ನೀವೊಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದಾಗ ಇದರಲ್ಲಿ ಮಲ್ಟಿಪಲ್ ಲೇಬಲ್ಸ್, ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಲೇಬಲ್ 1 ಬಂದು ಸ್ಟೇಟ್ಮೆಂಟ್ 1 ಅನ್ನ ಇಂಡಿಕೇಟ್ ಮಾಡ್ತಾ ಇರುತ್ತೆ, ಲೇಬಲ್ 2 ಸ್ಟೇಟ್ಮೆಂಟ್ 2 ನ, ಹಾಗೆ ಲೇಬಲ್ 3 ಸ್ಟೇಟ್ಮೆಂಟ್ 3 ನ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಹಾಗೆ ಪ್ರೋಗ್ರಾಮ್ ಫೈನಲಿ ಎಂಡ್ ಆಗ್ಬೇಕು ಅಥವಾ ಟರ್ಮಿನೇಟ್ ಆಗ್ಬೇಕು ಯೂಸಿಂಗ್ ಸ್ಟಾಪ್ ಸ್ಟೇಟ್ಮೆಂಟ್. ಸೊ ನೀವೊಂದು ಕಂಡೀಷನ್ ನ ಚೆಕ್ ಮಾಡ್ತಾ ಇದೀರಾ, ಅದು ಲೇಬಲ್ 1 ನಲ್ಲಿ ಬರ್ಲಿಲ್ಲ, ಲೇಬಲ್ 2 ನಲ್ಲೂ ಬರೋ ಸಾಧ್ಯತೆ ಇರಲ್ಲ ಅಂತ ನಿಮಗೆ ಗೊತ್ತಿತ್ತು ಅಂದ್ರೆ, ಬೈ ಚಾನ್ಸ್ ಏನಾದ್ರು ಲೇಬಲ್ 3 ನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋಂತ ಆನ್ಸರ್ ಇದೆ ಅಂದ್ರೆ, ಡೈರೆಕ್ಟ್ಲಿ ಫ್ರಮ್ ಲೇಬಲ್ 1 ಟು ಲೇಬಲ್ 3 ಸ್ಟೇಟ್ಮೆಂಟ್ ಶಿಫ್ಟ್ ಆಗೋದನ್ನೇ ನಾವು ಗೋ ಟು ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಫ್ಲೋ ಚಾರ್ಟ್ ಬಂದು ಈ ರೀತಿ ಇರುತ್ತೆ. ಇದನ್ನ ನಾನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಎ ಅನ್ನೋ ವೇರಿಯೇಬಲ್ ಸವೇರ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಅಂದ್ಬಿಟ್ಟು ನಮ್ಗೆ ಫಸ್ಟ್ ಏನೇ ಡಿಕ್ಲೇರ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ ಇಟರೇಷನ್ಸ್ ನಲ್ಲಿ. ಸೊ ಲೇಬಲ್ 1 ನಲ್ಲಿ ಎ ವ್ಯಾಲ್ಯೂ ಬಂದು 1 ಅಂತಿತ್ತು, ಲೇಬಲ್ 2 ನಲ್ಲಿ ಎ ವ್ಯಾಲ್ಯೂ ಬಂದು 3 ಅಂತಿತ್ತು, ಅಂಡ್ ಲೇಬಲ್ 3 ನಲ್ಲಿ ಎ ವ್ಯಾಲ್ಯೂ ಬಂದು 5 ಅಂತಿತ್ತು ಅಂತಂದ್ರೆ, ನೀವು ಲೇಬಲ್ 1 ಅನ್ನ ಫಸ್ಟ್ ಗೆ ಚೆಕ್ ಮಾಡ್ತೀರಾ. ಈ ಟೆಸ್ಟಿಂಗ್ ಟೈಮ್ ನಲ್ಲಿ ಸ್ಟೇಟ್ಮೆಂಟ್ 1 ಎ ಇಸ್ ಈಕ್ವಲ್ ಟು 1 ಅಂತ ಅಂದ್ಬಿಟ್ಟು ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಸೊ ನಮ್ಮ ಒಂದು ಕಂಡೀಷನ್ ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ನ ಇದು ಸ್ಯಾಟಿಸ್ಫೈ ಮಾಡ್ತಾ ಇರಲ್ಲ. ಸೊ ನಾವು ಸ್ಟೇಟ್ಮೆಂಟ್ ನ ಟ್ರಾನ್ಸ್ಫರ್ ಮಾಡ್ತೀವಿ, ಅಂದ್ರೆ ಡೈರೆಕ್ಟ್ ಜಂಪ್ ಕೊಡ್ತೀವಿ. ವೈ ವಿ ಆಲ್ರೆಡಿ ನೋ ದ ಆನ್ಸರ್, ಲೇಬಲ್ 2 ಕೂಡ ಅದನ್ನ ಸ್ಯಾಟಿಸ್ಫೈ ಮಾಡಲ್ಲ, ವೇರ್ ಎ ಇಸ್ ಈಕ್ವಲ್ ಟು 3 ಅಂಡ್ ಎ ಇಸ್ ನಾಟ್ ಈಕ್ವಲ್ ಟು 5 ಅಂತ ನಮಗ್ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಲೇಬಲ್ ನಲ್ಲಿ ಎ ಇಸ್ ಈಕ್ವಲ್ ಟು 5 ಅಂತ ನಮಗ್ ಗೊತ್ತಿತ್ತು ಅಂತಂದ್ರೆ, ಡೈರೆಕ್ಟ್ ಜಂಪ್ ನ ನಾವು ಲೇಬಲ್ 1 ಇಂದ ಹಿಡಿದು ಲೇಬಲ್ 3 ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ಇಸ್ ಗೋ ಟು ಲೇಬಲ್ 3 ಅಂತ. ನಾನು ಆಗ್ಲೇ ಹೇಳ್ದಾಗೆ ಅನ್ಕಂಡೀಷನಲ್ ಜಂಪ್ ನ ಪ್ರೊವೈಡ್ ಮಾಡುವಂತ ಒಂದು ಸ್ಟೇಟ್ಮೆಂಟ್ ಬಂದು ಗೋ ಟು ಸ್ಟೇಟ್ಮೆಂಟ್. ಯಾವಾಗ ನಮ್ಗೆ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಕ್ಕೆ ಯಾವ ಲೇಬಲ್ ಗೆ ಹೋಗ್ಬೇಕು ಅನ್ನೋದು ಕ್ಲಾರಿಟಿ ಇರುತ್ತೋ, ಅವಾಗ ನಾವು ಈ ಗೋ ಟು ಸ್ಟೇಟ್ಮೆಂಟ್ ನ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಸೊ ಗೋ ಟು ಸ್ಟೇಟ್ಮೆಂಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಮೂವ್ ಆಗೋಣ ಇಫ್ ಸ್ಟೇಟ್ಮೆಂಟ್. ಸೊ ಆಸ್ ಎ ನೇಮ್ ಡಿಫೈನ್, ಇಫ್ ಅನ್ನೋದು ಒಂದು ಕಂಡೀಷನ್ ಅಲ್ಲಿ, ಇಫ್ ಒಂದು ವೇಳೆ ಅಂತ ನಾವಿಲ್ಲಿ ಜಡ್ಜ್ ಮಾಡ್ತಾ ಇರ್ತೀವಿ. ಸೊ ಇಫ್ ಸ್ಟೇಟ್ಮೆಂಟ್ ಇಸ್ ಅ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್. ಹಿಯರ್ ಅ ಸಿಂಗಲ್ ಕಂಡೀಷನ್ ಇಸ್ ಟು ಬಿ ಚೆಕ್ಡ್. ಒಂದೇ ಕಂಡೀಷನ್ ನ ಚೆಕ್ ಮಾಡ್ತಾ ಇರಬೇಕು. ಇಫ್ ದ ಕಂಡೀಷನ್ ಇಸ್ ಟ್ರೂ, ದೆನ್ ದ ಸ್ಟೇಟ್ಮೆಂಟ್ ಇನ್ಸೈಡ್ ಇಫ್ ಸ್ಟೇಟ್ಮೆಂಟ್ ಆರ್ ಎಕ್ಸಿಕ್ಯೂಟೆಡ್, ಅದರ್ವೈಸ್ ದೇ ಆರ್ ಸ್ಕಿಪ್ಡ್. ಒಂದೇ ಒಂದು ಇಫ್ ಕಂಡೀಷನ್ ನ ಚೆಕ್ ಮಾಡ್ತಾ ಇರ್ತೀವಿ. ಈ ಇಫ್ ಕಂಡೀಷನ್ ಟ್ರೂ ಆಯ್ತು ಅಂತಂದ್ರೆ, ಸ್ಟೇಟ್ಮೆಂಟ್ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಥವಾ ಇದನ್ನ ಡಿಸ್ಪ್ಲೇ ಮಾಡ್ತೀವಿ. ಆರ್ ಎಲ್ಸ್ ಇದು ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತಂದಾಗ ಬೇರೆ ಆಪ್ಷನ್ಸ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ನ ಟರ್ಮಿನೇಟ್ ಮಾಡ್ಕೊಳ್ತೀವಿ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸಿಂಟ್ಯಾಕ್ಸ್ ಅಂಡ್ ಫ್ಲೋ ಚಾರ್ಟ್ ನ ನೋಡಿದಾಗ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಲೆಟ್ ಅಸ್ ಮೂವ್ ಆನ್ ಟು ದ ಸಿಂಟ್ಯಾಕ್ಸ್. ಸೊ ಸಿಂಟ್ಯಾಕ್ಸ್ ಬಂದು ಫಸ್ಟ್ ಇಫ್ ಕಂಡೀಷನ್ ನ ಚೆಕ್ ಮಾಡ್ತೀವಿ. ಒಂದು ಕಂಡೀಷನ್ ಕೊಟ್ಟಿರ್ತಾರೆ, ಆ ಕಂಡೀಷನ್ ಒಂದ್ ವೇಳೆ ಸ್ಯಾಟಿಸ್ಫೈ ಆಗುತ್ತಾ ನನ್ನ ಚೆಕ್ ಮಾಡ್ತೀವಿ. ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಸ್ಟೇಟ್ಮೆಂಟ್ ನ ಪ್ರಾಂಪ್ಟ್ ಮಾಡ್ತೀವಿ, ಪ್ರಿಂಟ್ ಎಫ್ ನಲ್ಲಿ ಸ್ಟೇಟ್ಮೆಂಟ್ ನ ಡಿಸ್ಪ್ಲೇ ಮಾಡ್ತೀವಿ. ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತಂದ್ರೆ ಪ್ರೋಗ್ರಾಮ್ ಡೈರೆಕ್ಟ್ಲಿ ಟರ್ಮಿನೇಟ್ ಆಗೋಗುತ್ತೆ ವಿತೌಟ್ ಪ್ರಿಂಟಿಂಗ್ ದ ಸ್ಟೇಟ್ಮೆಂಟ್. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಫ್ಲೋ ಚಾರ್ಟ್ ನಲ್ಲಿ ಈ ರೀತಿ. ಒಂದು ಕಂಡೀಷನ್ ನ ಚೆಕ್ ಮಾಡುತ್ತೆ, ಟ್ರೂ ಆಯ್ತು ಅಂತಂದ್ರೆ ಅದನ್ನ ಸ್ಟೇಟ್ಮೆಂಟ್ ಮುಖಾಂತರ ಪ್ರಾಂಪ್ಟ್ ಮಾಡಿ ಮತ್ತೆ ಪ್ರೋಗ್ರಾಮ್ ನ ಕ್ಲೋಸ್ ಮಾಡ್ಕೊಳ್ಳುತ್ತೆ, ಅಥವಾ ಫಾಲ್ಸ್ ಆಯ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಸ್ಟಾಪ್ ಆಗೋಗುತ್ತೆ. ಸೊ ಇದಕ್ಕೊಂದು ಪ್ರೋಗ್ರಾಮ್ ನ ನಾವು ಅಬ್ಸರ್ವ್ ಮಾಡೋದಾದ್ರೆ, ಪ್ರೋಗ್ರಾಮ್ ಈ ರೀತಿ ಇರುತ್ತೆ. ಫಸ್ಟ್ ಗೆ ನಾವು ಲೈಬ್ರರಿ ಫಂಕ್ಷನ್ಸ್ ನ ಯೂಸ್ ಮಾಡಿರ್ತೀವಿ. ಆಸ್ ವಿ ಆಲ್ರೆಡಿ ನೋ, ದಿಸ್ ಇಸ್ ಕಂಪಲ್ಸರಿ. ಆಮೇಲೆ ಮೇನ್ ಫಂಕ್ಷನ್ ನ ಓಪನ್ ಮಾಡ್ಕೊಳ್ತೀವಿ. ಬಾಡಿ ಆಫ್ ದ ಪ್ರೋಗ್ರಾಮ್ ನ ಕರ್ಲಿ ಬ್ರೇಸಸ್ ಇಂದ ಓಪನ್ ಮಾಡ್ಕೊಳ್ತೀವಿ. ಒಂದು ವೇರಿಯೇಬಲ್ ನ ಡಿಕ್ಲೇರ್ ಅಥವಾ ಇನಿಷಿಯಲೈಸ್ ಮಾಡ್ತಾ ಇದೀವಿ, ಕಾಲ್ಡ್ ಆಸ್ ಎಕ್ಸ್ ಅಂತ. ಇದರ ಡೇಟಾ ಟೈಪ್ ಬಂದು ಇಂಟ್ ಇದೆ. ಸೊ ಇದು ಒಂದು ಡೇಟಾ ಟೈಪ್.
ನೆಕ್ಸ್ಟ್ ಇಫ್ ಕಂಡೀಷನ್ ಮುಂಚೆ ನಾವು ಒಂದು ನಂಬರ್ ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಒಂದು ಪ್ರಾಂಪ್ಟ್ ಕೇಳ್ತಾ ಇದ್ದಾರೆ, ಯೂಸಿಂಗ್ ಪ್ರಿಂಟೆಡ್ ಸ್ಟೇಟ್ಮೆಂಟ್ ಎಂಟರ್ ಅ ನಂಬರ್ ಅಂತ. ನಾನು ಯಾವುದೇ ನಂಬರ್ ನ ಬೇಕಾದ್ರೂ ಕೊಟ್ಟಿರ್ಬೋದು. ಇಟ್ ಮೈಟ್ ಬಿ 17 ಕೂಡ ಆಗಿರ್ಬೋದು, 12 ಕೂಡ ಆಗಿರ್ಬೋದು, ಅಥವಾ 21 ಕೂಡ ಆಗಿರ್ಬೋದು. ಸೊ ನಾನು ಯಾವ ನಂಬರ್ ನ ಎಕ್ಸ್ ಗೆ ಅಸೈನ್ ಮಾಡ್ತೀನಿ ಆ ನಂಬರ್ ಎಕ್ಸ್ ನ ವ್ಯಾಲ್ಯೂ ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಸ್ಕ್ಯಾನ್ ಫಂಕ್ಷನ್ ನಲ್ಲಿ ಎಕ್ಸ್ ನ ಸ್ಕ್ಯಾನ್ ಮಾಡ್ಕೋ ಅಂತ ಅಂದ್ಬಿಟ್ಟು ನಾವು ಅಡ್ರೆಸ್ ಮಾಡ್ತಾ ಇದೀವಿ ಯೂಸಿಂಗ್ %. ಸೊ %d ಯಾಕೆ ಯೂಸ್ ಮಾಡಿದೀವಿ ನಿಮಗೆ ಆಲ್ರೆಡಿ ಗೊತ್ತಿದೆ, ನಾನು ಡೇಟಾ ಟೈಪ್ಸ್ ಬಗ್ಗೆ ಎಲ್ಲ ನೀಟಾಗಿ ಹೇಳಿದೀನಿ. ಇಂಟೀಜರ್ ಡೇಟಾ ಟೈಪ್ ನ ನಾವು ವೇರಿಯೇಬಲ್ ಎಕ್ಸ್ ಗೆ ಡೆಡಿಕೇಟ್ ಮಾಡಿದೀವಿ, ಡಿಕ್ಲೇರ್ ಮಾಡಿದೀವಿ. ದಟ್ಸ್ ವೈ ನಾವಿಲ್ಲಿ %d ನ ಯೂಸ್ ಮಾಡ್ತೀವಿ ಫಾರ್ ಅಡ್ರೆಸ್ಸಿಂಗ್. ಸೊ ನೆಕ್ಸ್ಟ್ ಇಫ್ ಕಂಡೀಷನ್ ಬರುತ್ತೆ. ಇಫ್ ಕಂಡೀಷನ್ ಪ್ರಕಾರ ಇಫ್ ಎಕ್ಸ್ 20 ಗಿಂತ ಗ್ರೇಟರ್ ಆಗಿದ್ರೆ, ಒಂದು ವೇಳೆ ಎಕ್ಸ್ 20 ಗಿಂತ ಗ್ರೇಟರ್ ಆಗಿದ್ರೆ ಈ ಪ್ರಿಂಟ್ ಸ್ಟೇಟ್ಮೆಂಟ್ ನ ಪ್ರಾಂಪ್ಟ್ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದೀವಿ. ದಟ್ ಇಸ್ ನಂಬರ್ ಇಸ್ ಗ್ರೇಟರ್ ದೆನ್. ಫಾರ್ ಎಕ್ಸಾಂಪಲ್ ಎಕ್ಸ್ ಇಸ್ ಈಕ್ವಲ್ ಟು 21 ಅಂತ ನಾನು ಕೊಟ್ರೆ ನಾವು 21 ಇಸ್ ಗ್ರೇಟರ್ ದೆನ್ 20. ಸೊ ಆಬ್ವಿಯಸ್ಲಿ ಈ ಪ್ರಿಂಟ್ ಸ್ಟೇಟ್ಮೆಂಟ್ ನ ಪ್ರಿಂಟ್ ಮಾಡ್ಲೇಬೇಕು. ಅದು ಒಂದ್ ವೇಳೆ ನಾನು ಏನಾದ್ರೂ ಎಕ್ಸ್ ಇಸ್ ಈಕ್ವಲ್ ಟು 17 ಅಂತ ಕೊಟ್ರೆ 17 is not greater than 20 ಅಲ್ವಾ. ಸೊ 20 ಗಿಂತ ಗ್ರೇಟರೇ ಬೇಕು ನಮ್ಮ ಇಫ್ ಕಂಡೀಷನ್ ಪ್ರಕಾರ. ಸೊ ಆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಲಿಲ್ಲ ಅಂತಂದ್ರೆ ಸೊ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಅದು ಎಕ್ಸಿಕ್ಯೂಟ್ ಮಾಡೋದಿಲ್ಲ, ಪ್ರಾಂಪ್ಟ್ ಮಾಡೋದಿಲ್ಲ. ಹಾಗೇನೆ ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ರಿಟರ್ನ್ ಸ್ಟೇಟ್ಮೆಂಟ್ ಇಂದ ಟರ್ಮಿನೇಟ್ ಆಗೋಗುತ್ತೆ, ಬ್ರಾಕೆಟ್ ಕ್ಲೋಸ್. ಸೊ ಇದು ಬಂದು ಇಫ್ ಸ್ಟೇಟ್ಮೆಂಟ್ ನ ಒಂದು ಎಲಾಬರೇಷನ್, ಪ್ರೋಗ್ರಾಮ್ ನ ಎಕ್ಸ್ಪ್ಲನೇಷನ್. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಎರಡು ಕಂಡೀಷನ್ಸ್ ಬರುತ್ತೆ, ಒಂದು ಇಫ್ ಕಂಡೀಷನ್, ಇನ್ನೊಂದು ಎಲ್ಸ್ ಕಂಡೀಷನ್. ಎಲ್ಸ್ ನ ಮೀನಿಂಗ್ ಆಗದೆ ಹೋದ್ರೆ, ಒಂದು ವೇಳೆ ಅದು ಸ್ಯಾಟಿಸ್ಫೈ ಆಗದೆ ಹೋದ್ರೆ ಅಂತ. ಇಫ್ ಅಂತಂದ್ರೆ ಒಂದ್ ವೇಳೆ ಸ್ಯಾಟಿಸ್ಫೈ ಆದ್ರೆ, ಆರ್ ಎಲ್ಸ್ ಆಗ್ಲಿಲ್ಲ ಅಂತಂದ್ರೆ. ಸೊ ಎಲ್ಸ್ ಅಂತಂದ್ರೆ ಬಹುಶಃ ಆಗ್ಲಿಲ್ಲ ಅಂತಂದ್ರೆ. ಸೊ ಎರಡು ಕಂಡೀಷನ್ಸ್ ಇರುತ್ತೆ. ಇಫ್ ಎಲ್ ಸ್ಟೇಟ್ಮೆಂಟ್ ಇಸ್ ಅ 2 ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ಇದರಲ್ಲಿ ಎರಡು ರೀತಿ ಬ್ರಾಂಚಿಂಗ್ ಇರುತ್ತೆ, ಒಂದು ಇಫ್, ಇನ್ನೊಂದು ಎಲ್ಸ್. ಎರಡು ರೀತಿಯ ಒಂದು ಬ್ರಾಂಚಿಂಗ್ ಇರುತ್ತೆ. ಅದಾದ್ಮೇಲೆ ಇಫ್ ದ ಕಂಡೀಷನ್ ಇನ್ಸೈಡ್ ದ ಸ್ಟೇಟ್ಮೆಂಟ್ ಇಸ್ ಟ್ರೂ, ಒಂದ್ ವೇಳೆ ಕಂಡೀಷನ್ ಇನ್ಸೈಡ್ ದ ಸ್ಟೇಟ್ಮೆಂಟ್ ಟ್ರೂ ಆದ್ರೆ ಸ್ಟೇಟ್ಮೆಂಟ್ ಇನ್ಸೈಡ್ ಇಫ್ ಬ್ಲಾಕ್ ಆರ್ ಎಕ್ಸಿಕ್ಯೂಟೆಡ್. ಸೊ ಇಫ್ ಬ್ಲಾಕ್ ಒಳಗಡೆ ಇರುವಂತ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಒಂದ್ ವೇಳೆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ, ಅಂದ್ರೆ ಟ್ರೂ ಆದ್ರೆ. ಅದರ್ವೈಸ್ ಫಾಲ್ಸ್ ಆಗೋಯ್ತು ಅಂತಂದ್ರೆ ದ ಸ್ಟೇಟ್ಮೆಂಟ್ ಇನ್ಸೈಡ್ ದ ಎಲ್ ಸ್ಟೇಟ್ಮೆಂಟ್ ಬ್ಲಾಕ್ ಆರ್ ಎಕ್ಸಿಕ್ಯೂಟೆಡ್. ಸೊ ಟ್ರೂ ಆಯ್ತು ಅಂತಂದ್ರೆ ಇಫ್ ಕಂಡೀಷನ್ ನ ಒಳಗಡೆ ಇರುವಂತ ಸ್ಟೇಟ್ಮೆಂಟ್ ನ ಪ್ರಾಂಪ್ಟ್ ಮಾಡುತ್ತೆ. ಒಂದ್ ವೇಳೆ ಫಾಲ್ಸ್ ಆಯ್ತು ಅಂತಂದ್ರೆ ಎಲ್ ಸ್ಟೇಟ್ಮೆಂಟ್ ನ ಒಳಗಡೆ ಇರುವಂತ ಕಂಡೀಷನ್ಸ್ ನ ಪ್ರಾಂಪ್ಟ್ ಮಾಡುತ್ತೆ. ಕಂಡೀಷನ್ ನ ಚೆಕ್ ಮಾಡುತ್ತೆ, ಬ್ರಾಕೆಟ್ ಓಪನ್. ಸ್ಯಾಟಿಸ್ಫೈ ಆಯ್ತು ಕಂಡೀಷನ್ ಅಂತಂದ್ರೆ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡುತ್ತೆ, ಟ್ರೂ ಸ್ಟೇಟ್ಮೆಂಟ್ ನ ಡಿಸ್ಪ್ಲೇ ಮಾಡುತ್ತೆ. ಆರ್ ಎಲ್ಸ್ ಅಕಸ್ಮಾತ್ ಏನಾದ್ರೂ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ, ನೀವು ಒಂದು ಗಮನಿಸಬೇಕು, ಇಫ್ ಸ್ಟೇಟ್ಮೆಂಟ್ ಇಲ್ಲಿ ತನಕ ಇದೆ, ಎಲ್ ಸ್ಟೇಟ್ಮೆಂಟ್ ಮಾತ್ರ ಸ್ವಲ್ಪ ಅಡಿಷನಲ್ ಇದಕ್ಕೆ ಆಡ್ ಆನ್ ಆಗಿರೋದು. ಸೊ ಎಲ್ಸ್ ಸ್ಟೇಟ್ಮೆಂಟ್ ಸ್ಯಾಟಿಸ್ಫೈ ಆಗ್ಲಿಲ್ಲ, ಬಹುಶಃ ಫಾಲ್ಸ್ ಆಗೋಯ್ತು ಅಂತಂದ್ರೆ ಫಾಲ್ಸ್ ಸ್ಟೇಟ್ಮೆಂಟ್ ನ ಪ್ರಾಂಪ್ಟ್ ಮಾಡುತ್ತೆ, ಅಂದ್ರೆ ಡಿಸ್ಪ್ಲೇ ಮಾಡುತ್ತೆ. ಸೊ ಇದು ಬಂದು ಸಿಂಟ್ಯಾಕ್ಸ್. ನೆಕ್ಸ್ಟ್ ಫ್ಲೋ ಚಾರ್ಟ್ ನೋಡೋದಾದ್ರೆ ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ನಂತರ ಒಂದು ಕಂಡೀಷನ್ ನ ಚೆಕ್ ಮಾಡುತ್ತೆ. ಇಫ್ ದ ಕಂಡೀಷನ್ ಇಸ್ ಟ್ರೂ, ದ ಸ್ಟೇಟ್ಮೆಂಟ್ ಆಫ್ ಅ ಟ್ರೂ ಕಂಡೀಷನ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ಸೈಡ್ ದ ಇಫ್ ಸ್ಟೇಟ್ಮೆಂಟ್ ಅಲ್ವಾ. ಇಫ್ ಸ್ಟೇಟ್ಮೆಂಟ್ ಒಳಗಡೆ ಬರುವಂತ ಕಂಡೀಷನ್ ನ ಡಿಸ್ಪ್ಲೇ ಮಾಡುತ್ತೆ. ಹಾಗೆ ಪ್ರೋಗ್ರಾಮ್ ನ ಟರ್ಮಿನೇಟ್ ಮಾಡ್ಕೊಳ್ಳುತ್ತೆ, ಸೊ ಸ್ಟಾಪ್ ಮಾಡ್ಕೊಳ್ಳುತ್ತೆ. ಆರ್ ಎಲ್ಸ್ ವಾಟ್ ಇಫ್ ದ ಕಂಡೀಷನ್ ಇಸ್ ನಾಟ್ ಸ್ಯಾಟಿಸ್ಫೈಡ್, ಅಥವಾ ಫಾಲ್ಸ್ ಆಯ್ತು ಅಂತಂದಾಗ ಸೊ ಎಲ್ಸ್ ಸ್ಟೇಟ್ಮೆಂಟ್ ನ ಪ್ರಾಂಪ್ಟ್ ಮಾಡುತ್ತೆ, ಹಾಗೆ ಮತ್ತೆ ಟರ್ಮಿನೇಟ್ ಮಾಡ್ಕೊಳ್ಳುತ್ತೆ. ಇಫ್ ಸ್ಟೇಟ್ಮೆಂಟ್ ನಲ್ಲಿ ಅಬ್ಸರ್ವ್ ಮಾಡಿದ್ದು ಒಂದು ಡ್ರಾಬ್ಯಾಕ್ ಏನಂದ್ರೆ, ಒಂದು ಕಂಡೀಷನ್ ನ ಮಾತ್ರ ಚೆಕ್ ಮಾಡ್ಬಿಟ್ಟು ಅದು ಟ್ರೂ ಆಯ್ತು ಅಂತಂದ್ರೆ ಸ್ಟೇಟ್ಮೆಂಟ್ ನ ಪ್ರಾಂಪ್ಟ್ ಮಾಡುತ್ತೆ. ಟ್ರೂ ಆಗ್ಲಿಲ್ಲ, ಫಾಲ್ಸ್ ಆಗೋಯ್ತು ಅಂತಂದ್ರೆ ಯಾವುದೇ ರೀತಿ ಒಂದು ಇನ್ಫಾರ್ಮೇಶನ್ ಕೊಡದೇನೆ ಪ್ರೋಗ್ರಾಮ್ ಟರ್ಮಿನೇಟ್ ಆಗೋಗುತ್ತೆ. ಬಟ್ ಇಫ್ ಎಲ್ ಸ್ಟೇಟ್ಮೆಂಟ್ ನಲ್ಲಿ ಆ ರೀತಿ ಅಲ್ಲ. ಒಂದ್ ವೇಳೆ ಏನಾದ್ರೂ ಕಂಡೀಷನ್ ಟ್ರೂ ಆಗ್ಲಿಲ್ಲ, ಫಾಲ್ಸ್ ಆಯ್ತು ಅಂತಂದ್ರೆ ಫಾಲ್ಸ್ ಯಾಕಾಯ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೂಡ ಇದು ಡಿಸ್ಪ್ಲೇ ಮಾಡುತ್ತೆ, ಆಮೇಲೆ ಟರ್ಮಿನೇಟ್ ಮಾಡ್ಕೊಳ್ಳುತ್ತೆ. ಒಂದ್ ಲೆಕ್ಕದಲ್ಲಿ ಯೂಸರ್ ಗೆ ಪ್ರಾಪರ್ ಗೈಡ್ಲೈನ್ಸ್ ನ ಇದು ಕೊಡ್ತಾ ಇರುತ್ತೆ. ಪ್ರೋಗ್ರಾಮ್ ಯಾವ ರೀತಿ ವರ್ಕ್ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಐಡಿಯಾನ ಇದು ತೋರಿಸ್ತಾ ಇರುತ್ತೆ. ಇದ್ರ ರಿಲೇಟೆಡ್ ಒಂದು ಪ್ರೋಗ್ರಾಮ್ ನೋಡೋದಾದ್ರೆ, ಸೊ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಆಸ್ ಯೂಶುವಲ್ ನಾವೇನ್ ಮಾಡ್ತೀವಿ, ಲೈಬ್ರರಿ ಫಂಕ್ಷನ್ಸ್ ನ ಹಾಕೊಳ್ತೀವಿ, ಮೇನ್ ಫಂಕ್ಷನ್ ಓಪನ್ ಮಾಡ್ತೀವಿ, ಬ್ರಾಕೆಟ್ ಓಪನ್ ಮಾಡಿ ಪ್ರೋಗ್ರಾಮ್ ಬಾಡಿನ ಓಪನ್ ಮಾಡ್ಕೊಳ್ತೀವಿ. ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ತಾ ಇದೀವಿ ಯೂಸಿಂಗ್ ಇಂಟಿಜರ್ ಡೇಟಾ ಟೈಪ್, ಹಾಗೆ ವೇರಿಯೇಬಲ್ ಬಂದು ಎಕ್ಸ್ ಆಗಿರುತ್ತೆ. ಸೇಮ್ ಇಫ್ ಸ್ಟೇಟ್ಮೆಂಟ್ ನಲ್ಲಿ ಹೇಗೆ ನಡೀತಾ ಇತ್ತು ಅದೇ ಇಲ್ಲಿ ಗಂಟನು ಸೇಮ್ ಇದೆ ನೋಡಿ. ಆಗ್ಲೇ ನೋಡಿ ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ತನಕ ಕೂಡ ಸೇಮ್ ಟು ಸೇಮ್ ಇದೆ, ವ್ಯಾಲ್ಯೂ ಮಾತ್ರ ಚೇಂಜಸ್ ಮಾಡ್ಕೊಂಡಿದ್ದಾರೆ, ದಟ್ಸ್ ಓಕೆ. ಬಟ್ ಇಫ್ ಕಂಡೀಷನ್ ತನಕ ಸೇಮ್ ಟು ಸೇಮ್ ಇರುತ್ತೆ. ಸೊ ಸ್ಕ್ಯಾನ್ ಎಫ್ ನಲ್ಲಿ ಎಕ್ಸ್ ನ ಸ್ಕ್ಯಾನ್ ಮಾಡ್ಕೊಳ್ತೀವಿ, ಎಂಟರ್ ನಂಬರ್ ಅಂತ ನಾವೇನ್ ಕೊಟ್ಟಿರ್ತೀವಲ್ಲ ಆ ನಂಬರ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಎವರ್ ನಂಬರ್ ವಿ ಗಿವನ್ ಅದನ್ನ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ ಸ್ಕ್ಯಾನ್ ಎಫ್ ನಲ್ಲಿ. ಹಾಗೆ ಇಫ್ ಕಂಡೀಷನ್ ನ ಚೆಕ್ ಮಾಡುತ್ತೆ, ಎಕ್ಸ್ ಲೆಸ್ ದೆನ್ 40 ನ ಅಲ್ವಾ ಅಂತ ಅಂದ್ಬಿಟ್ಟು, ಲೆಸ್ ದೆನ್ 40 ಹೌದಾ ಅಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡುತ್ತೆ. ಸೊ ಎಕ್ಸ್ ಈಗ ನಾನು 10 ಅಂತ ಕೊಟ್ಟಿದ್ದೆ ಅಂತಂದ್ರೆ 10 ಇಸ್ ಆಬ್ವಿಯಸ್ಲಿ ಲೆಸ್ ದೆನ್ 40 ಅಲ್ವಾ. ಸೊ ಇದು ಟ್ರೂ ಆಗ್ಬೇಕು.
ಈಗ ಟ್ರೂ ಆಯ್ತು ಅಂತಂದಾಗ ಈ ಸ್ಟೇಟ್ಮೆಂಟ್ ಬರ್ಬೇಕು, ದ ವ್ಯಾಲ್ಯೂ ಇಸ್ ಲೆಸ್ ದನ್ 40 ಅಂತ, ದ ವ್ಯಾಲ್ಯೂ 10 ಇಸ್ ಲೆಸ್ ದನ್ 40 ಅಲ್ವಾ. ಸೊ ಈ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗ್ಬೇಕು. ಬಹುಶಃ ನಾನೇನಾದ್ರೂ 10 ಬದಲು 100 ಕೊಟ್ಟಿದ್ದೆ ಅಂತಂದ್ರೆ what if now 100 is assigned as a value of x. ಸೊ ಈಗ 100 ಲೆಸ್ ದನ್ 40 ಅಲ್ಲ, ಇದು ಗ್ರೇಟರ್ ದನ್ 40. ಸೊ ಏನಾಗಬೇಕು, ಎಲ್ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗ್ಬೇಕು. ಸೊ ಎಲ್ ಸ್ಟೇಟ್ಮೆಂಟ್ ನಲ್ಲಿ ಒಂದು ಪ್ರಿಂಟರ್ ಸ್ಟೇಟ್ಮೆಂಟ್ ಬರಬೇಕು, ಏನು, ದ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 40, 100 ಇಸ್ ಗ್ರೇಟರ್ ದನ್ 40 ಅನ್ನೋದು ಪ್ರಿಂಟ್ ಆಗ್ಬೇಕು. ಸೊ ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು ಪ್ರೋಗ್ರಾಮ್ ಬಾಡಿ ಕ್ಲೋಸ್ ಆಗೋಗುತ್ತೆ. ಸೊ ಎಕ್ಸಿಕ್ಯೂಟ್ ಮಾಡಿ ನೋಡೋದಾದ್ರೆ ಡ್ಯೂ C++ ನಲ್ಲಿ ಇಫ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಸೇಮ್ ಪ್ರೋಗ್ರಾಮ್ ನಾನು ಇಲ್ಲಿ ಹಾಕೊಂಡಿದ್ದೀನಿ, x ಇಸ್ ಗ್ರೇಟರ್ ದನ್ 20 ಅಂತ ಅಂದ್ಬಿಟ್ಟು F9 ಕೊಟ್ಟು ಕಂಪೈಲ್, F10 ಕೊಟ್ಟು ರನ್ ಮಾಡ್ಕೊಳ್ತೀನಿ. ಸೊ ಈಗ x ಗ್ರೇಟರ್ ದನ್ 20 ನ ಅಲ್ವಾ ಅಂತ ನಾವು ಚೆಕ್ ಮಾಡ್ತಾ ಇರೋದು ಇಫ್ ಕಂಡೀಷನ್ ಅಲ್ಲಿ. ಸೊ ನಾನೀಗ ಸೇ ಆಸ್ 150 ನಂಬರ್ ನ ಕೊಡ್ತೀನಿ ಅಂತ ಅನ್ಕೊಳ್ಳೋಣ. ಸೊ ನಂಬರ್ ಇಸ್ ಗ್ರೇಟರ್ ದನ್ 20 ಅಲ್ವಾ, 50 ಬಂದು 20 ಗಿಂತ ಗ್ರೇಟರ್ ನಂಬರ್. ಸೊ 50 is obviously greater than 20, the number is greater. ಅದೇ ಏನಾದ್ರೂ ನಾನು x ನ ವ್ಯಾಲ್ಯೂ ಬಂದು 10 ಅಂತ ಕೊಟ್ಟಿದ್ದೆ ಅಂತಂದ್ರೆ, ಇಫ್ ಸ್ಟೇಟ್ಮೆಂಟ್ ನ ಒಂದು ಡ್ರಾಬ್ಯಾಕ್ ಏನು, ನಾನು ಸೆಕೆಂಡ್ ಸ್ಟೇಟ್ಮೆಂಟ್ ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ. ಎಂಟರ್ ನಂಬರ್ ಅಂತ ಕೊಟ್ಟಾಗ ನಾನು 10 ಕೊಟ್ಟೆ, 10 ಈಗ 20 ಗಿಂತ ಲೆಸರ್ ನಂಬರ್, ಬಟ್ ಇಲ್ಲಿ ಪ್ರಾಂಪ್ಟೇ ಬರಲ್ಲ. ಗ್ರೇಟರ್ ನಂಬರ್ ಕೊಟ್ಟಾಗ ನಂಬರ್ ಇಸ್ ಗ್ರೇಟರ್ ಅಂತ ಬಂತು, ಬಟ್ ಲೆಸರ್ ನಂಬರ್ ಕೊಟ್ಟಾಗ ಪ್ರಾಂಪ್ಟೇ ಬರಲ್ಲ. ವೈ, ಬಿಕಾಸ್ ನಾವು ಕೊಟ್ಟಿರೋದು ಒಂದು ಪ್ರಿಂಟರ್ ಸ್ಟೇಟ್ಮೆಂಟ್. ಸೊ ಗ್ರೇಟರ್ ಸ್ಟೇಟ್ಮೆಂಟ್ ಮಾತ್ರ ನಾವು ಕೊಟ್ಟಿದೀವಿ, ಲೆಸರ್ ಸ್ಟೇಟ್ಮೆಂಟ್ ಇಲ್ಲಿ ಇಲ್ವೇ ಇಲ್ಲ. ಅದೇ ಡ್ರಾಬ್ಯಾಕ್ ನ ಓವರ್ಕಮ್ ಮಾಡೋದಕ್ಕೆ ಇಫ್ ಎಲ್ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೊಂದು ಸೂಟೇಬಲ್ ಪ್ರೋಗ್ರಾಮ್ ನಾನು ಇಲ್ಲಿ ಹಾಕೊಂಡಿದ್ದೀನಿ, ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ ಪ್ರೋಗ್ರಾಮ್ ತರದೇ ಒಂದು ಪ್ರೋಗ್ರಾಮ್. ಸೊ ಇಲ್ಲಿ ಲೈಬ್ರರಿ ಫಂಕ್ಷನ್ಸ್, ಮೇನ್ ಫಂಕ್ಷನ್ಸ್ ಎಲ್ಲ ಓಪನ್ ಆದ್ಮೇಲೆ ನಾನು ನಂಬರ್ ಅನ್ನೋ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ಎಂಟರ್ ಆನ್ ಇಂಟೀಜರ್ ಅಂತ ಕೇಳ್ತಾರೆ. ಇಂಟೀಜರ್ ಅಂತಂದ್ರೆ ಯಾವುದೇ ಪಾಸಿಟಿವ್ ಅಥವಾ ನೆಗೆಟಿವ್ ಇಂಟೀಜರ್ ಯಾವ್ದನ್ನ ಬೇಕಾದ್ರೆ ನಾವ್ ಇಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ಸ್ಕ್ಯಾನ್ ಎಫ್ ಅಲ್ಲಿ ನಂಬರ್ ನ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ನಂಬರ್ ಸಪೋಸ್ ಏನಾದ್ರು 0 ಗಿಂತ ಗ್ರೇಟರ್ ನಂಬರ್ ಆಗಿತ್ತು ಅಂತಂದ್ರೆ ನಂಬರ್ ಇಸ್ ಪಾಸಿಟಿವ್ ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ನ ತೋರಿಸುತ್ತೆ. ಅಂದ್ರೆ 0 ಗಿಂತ ಗ್ರೇಟ್ ಅಂತಂದ್ರೆ 1 2 3 4 5 ಈ ರೀತಿ ನಂಬರ್ಸ್. ಆರ್ ಎಲ್ಸ್ ನಂಬರ್ 0 ಗಿಂತ ಏನಾದ್ರು ಕಮ್ಮಿದಾಗಿತ್ತು ಅಂದ್ರೆ -1 -2 ಆ ರೀತಿ ಆಗಿತ್ತು ಅಂತಂದ್ರೆ ನಂಬರ್ ಇಸ್ ನೆಗೆಟಿವ್ ಅಂತ ತೋರಿಸುತ್ತೆ. ಸೊ ಎಲ್ಸ್ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ವರ್ಕ್ಔಟ್ ಆಗ್ಬೇಕು. ಇಲ್ಲಿ ಎಲ್ಸ್ ಇಫ್ ಅಂತ ಸೇರಿಸ್ಕೊಂಡಿದೀವಿ, ಯಾಕಂದ್ರೆ ಅಗೇನ್ ಇಲ್ಲೊಂದು ಇಫ್ ಕಂಡೀಷನ್ ನ ಕೊಡ್ತಾ ಇದೀವಿ. ನಂಬರ್ ಲೆಸ್ ದನ್ 0 ಕೂಡ ಆಗಿರ್ಬೋದು ಅಂತ ಅಂದ್ಬಿಟ್ಟು ಕೊಡ್ತಾ ಇದೀವಿ. ಅದಕ್ಕೋಸ್ಕರ ನಾವು ಇಲ್ಲೊಂದು ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇಫ್ ಎಲ್ಸ್ ಒಂದೇನೆ, ಎಲ್ಸ್ ಇಫ್ ಒಂದೇ ತರ ವರ್ಕ್ ಆಗುತ್ತೆ. ಜಸ್ಟ್ ಇಫ್ ನ ಆಡ್ ಮಾಡ್ಕೊಂಡಿರ್ತೀವಿ ಅಷ್ಟೇನೆ. ಅದು ನಡೀಲಿಲ್ಲ ಅಂದ್ರೆ ಎಲ್ ಸ್ಟೇಟ್ಮೆಂಟ್ ನಲ್ಲಿ ಪ್ರಿಂಟ್ ಎಫ್ ಅದು 0 ಗೆನೆ ಈಕ್ವಲ್ ಆಗಿದೆ ಅಂತ ಅಂದ್ಬಿಟ್ಟು ದ ನಂಬರ್ ಇಸ್ 0 ಅಂತ ಅಂದ್ಬಿಟ್ಟು ಪ್ರಿಂಟ್ ಆಗ್ತಾ ಇರುತ್ತೆ. ಸೊ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಕ್ಲೋಸ್ ಆಗುತ್ತೆ. ಇದನ್ನ ರನ್ ಮಾಡಿ ನೋಡೋಣ. ಇಂಟೀಜರ್ ನಂಬರ್ ಸಪೋಸ್ ಏನಾದ್ರು 0 ಗಿಂತ ಜಾಸ್ತಿ ಆಗಿದ್ರೆ ಅಂದ್ರೆ ಪಾಸಿಟಿವ್ ಇಂಟೀಜರ್ಸ್ ಆಗಿದ್ರೆ 1 2 3 4 5 ಈ ರೀತಿ ಆಗಿತ್ತು ಅಂತಂದ್ರೆ ನಂಬರ್ ಇಸ್ ಪಾಸಿಟಿವ್ ಅಂತ ಬರ್ಬೇಕು. ಅದೇನಾದ್ರೂ 0 ಗಿಂತ ನಂಬರ್ ಲೆಸ್ ಆಗಿತ್ತು ಅಂತಂದ್ರೆ ಅಂದ್ರೆ -1 ಆಗಿತ್ತು ಅಂತಂದ್ರೆ ನಂಬರ್ ಇಸ್ ನೆಗೆಟಿವ್ ಅಂತ ಬರ್ಬೇಕು. ಸಪೋಸ್ ಏನಾದ್ರೂ 0 ಗೆ ಈಕ್ವಲ್ ಆಗಿತ್ತು ಅಂದ್ರೆ ನಂಬರ್ ಇಸ್ 0 ಆಗಿತ್ತು ಅಂತಂದ್ರೆ ದ ನಂಬರ್ ಇಸ್ 0 ಅಂತ ಬರ್ಬೇಕು. ಸೊ ಇದೇ ಎಲ್ಸ್ ಸ್ಟೇಟ್ಮೆಂಟ್ ನ ಒಂದು ಅಡ್ವಾಂಟೇಜ್. ಏನಂತಂದ್ರೆ ಇಫ್ ಸ್ಟೇಟ್ಮೆಂಟ್ ನಲ್ಲಿ ನಮಗೆ ಸೆಕೆಂಡ್ ಪ್ರಾಂಪ್ಟ್ ಬರ್ತಾನೆ ಇರ್ಲಿಲ್ಲ, ಬಟ್ ಎಲ್ಸ್ ಸ್ಟೇಟ್ಮೆಂಟ್ ನಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಪ್ರಾಂಪ್ಟ್ ನ ನಾವಿಲ್ಲಿ ಓಪನ್ ಮಾಡ್ಕೋಬಹುದು. ಔಟ್ಪುಟ್ ವಿಂಡೋ ನಲ್ಲಿ ಪ್ರಾಂಪ್ಟ್ ನ ತಗೋಬಹುದು. ಸೊ ಅಲ್ಲಿಗೆ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಆದಂಗಾಯ್ತು. ನೆಕ್ಸ್ಟ್ ಮೂವಿಂಗ್ ಆನ್ ಟು ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಸೊ ಈ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಸೇಮ್ ನಾವ್ ಇವಾಗ ನೋಡಿದ್ವಲ್ಲ ಅದೇ ತರ ಪ್ರೋಗ್ರಾಮ್. ಇದರಲ್ಲಿ ಇಫ್ ಕಂಡೀಷನ್ಸ್ ಜಾಸ್ತಿ ಇರುತ್ತೆ, ನಾನು ಆಗ್ಲೇ ತೋರಿಸಿದ ಹಾಗೆ. ಇನ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್, ದ ಇಫ್ ಸ್ಟೇಟ್ಮೆಂಟ್ ಇಸ್ ಪ್ಲೇಸ್ಡ್ ಇನ್ಸೈಡ್ ಅನದರ್ ಇಫ್ ಸ್ಟೇಟ್ಮೆಂಟ್. ಒಂದು ಇಫ್ ಸ್ಟೇಟ್ಮೆಂಟ್ ಒಳಗೇನೆ ಮತ್ತೊಂದು ಇಫ್ ಸ್ಟೇಟ್ಮೆಂಟ್ ಗಳು ಬರೋದನ್ನ ನಾವು ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ಸ್ ಆರ್ usually used when you have to test a combination of a condition before deciding on the proper action. So multiple ಕಂಡೀಷನ್ಸ್ ನ ನಾವು ಚೆಕ್ ಮಾಡೋದು, ಇದಿರ್ಬೋದಾ ಮತ್ತೊಂದಿರ್ಬೋದಾ ಅಂತ ಆಗಾಗ ಚೆಕ್ ಮಾಡಿ ಡಿಸಿಷನ್ ನ ಫೈನಲ್ ಆಗಿ ತಗೊಳ್ಳೋದು. ಸೊ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ ಎಷ್ಟೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಅಷ್ಟು ಚೆಕ್ ಮಾಡೋದನ್ನ ನಾವು ನೆಸ್ಟೆಡ್ ಇಫ್ ಅಂತ ಕರಿತೀವಿ. ಸಿಂಟ್ಯಾಕ್ಸ್ ನೋಡೋದಾದ್ರೆ ಫಸ್ಟ್ ಇಫ್ ಕಂಡೀಷನ್ ಒಂದಿದೆ, ಅದ್ರೊಳಗಡೆ ಮತ್ತೊಂದು ಇಫ್ ಕಂಡೀಷನ್ ನಂಬರ್ 2 ಡಿಸ್ಪ್ಲೇ ಆಗ್ತಾ ಇದೆ. ಅದಾದ ನಂತರದಲ್ಲಿ ಸ್ಟೇಟ್ಮೆಂಟ್ ಬ್ಲಾಕ್ 2 ನಲ್ಲಿ ಇಫ್ ಕಂಡೀಷನ್ 1 ಅಂಡ್ ಇಫ್ ಕಂಡೀಷನ್ 2 ಎರಡು ಡಿಸ್ಪ್ಲೇ ಆಗುತ್ತೆ. ಬೇಕಾದ್ರೆ ನಾವು ಇಲ್ಲಿ ಇಫ್ ಕಂಡೀಷನ್ 3 ಅಂತ ಆಡ್ ಮಾಡ್ಕೋಬಹುದು. ಹಾಗೆ ಅದು ಸ್ಟೇಟ್ಮೆಂಟ್ ಬ್ಲಾಕ್ 3 ನಲ್ಲಿ 3 ಇಫ್ ಕಂಡೀಷನ್ ಗಳ ಒಂದು ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಫ್ಲೋ ಚಾರ್ಟ್ ನ ಅಬ್ಸರ್ವ್ ಮಾಡಿದ್ರೆ ನೀಟಾಗಿ ನಿಮ್ಗೆ ಇದು ಅರ್ಥ ಆಗುತ್ತೆ. ಫ್ಲೋ ಚಾರ್ಟ್ ನೋಡೋದಾದ್ರೆ ಫಸ್ಟ್ ಒಂದು ಕಂಡೀಷನ್ ಚೆಕ್ ಆಗುತ್ತೆ, ಅದು ಟ್ರೂ ಇದ್ರೂ ಸಮೇತ ಇನ್ನೊಂದು ಕಂಡೀಷನ್ ನ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಎರಡನ್ನೂ ಸೇರಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಬ್ಲಾಕ್ ಅನ್ನ ಡಿಸ್ಪ್ಲೇ ಮಾಡುತ್ತೆ, ಪ್ರೋಗ್ರಾಮ್ ನ ಟರ್ಮಿನೇಟ್ ಮಾಡ್ಕೊಳ್ಳುತ್ತೆ. ಸಪೋಸ್ ಏನಾದ್ರೂ ಇದರಲ್ಲಿ ಫಾಲ್ಸ್ ಆಯ್ತು ಕಂಡೀಷನ್ ಅಂತಂದ್ರೆ
ಪರವಾಗಿಲ್ಲ, ಎರಡನೇ ಕಂಡೀಷನ್ ಟ್ರೂನಾ ಅಲ್ವಾ ಅಂತ ಚೆಕ್ ಮಾಡುತ್ತೆ. ಅದು ಫಾಲ್ಸ್ ಆಗಿತ್ತು ಅಂತಂದ್ರೆ ಸ್ಟೇಟ್ಮೆಂಟ್ ಫಾಲ್ಸ್ ಆಗೋಗುತ್ತೆ, ಪ್ರೋಗ್ರಾಮ್ ಟರ್ಮಿನೇಟ್ ಆಗೋಗುತ್ತೆ ಹೊರತು ಯಾವುದೇ ರೀತಿ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗೋದಿಲ್ಲ. ಸೊ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಮತ್ತೊಂದು ಸ್ಟೇಟ್ಮೆಂಟ್ ಇಲ್ಲಿ ಡಿಸ್ಪ್ಲೇ ಆಗೋಕ್ ಹೋಗಲ್ಲ. ಸೊ ಇದು ಎಲ್ಸ್ ಸ್ಟೇಟ್ಮೆಂಟ್ಸ್ ಅಲ್ಲ, ಓನ್ಲಿ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ ಅಷ್ಟೇನೆ. ಇದಕ್ಕೊಂದು ಪ್ರೋಗ್ರಾಮ್ ನೋಡೋದಾದ್ರೆ ನೆಸ್ಟೆಡ್ ಇಫ್ ಕಂಡೀಷನ್ ಗೆ ಸೇಮ್ ಲೈಬ್ರರಿ ಫಂಕ್ಷನ್, ಮೀನ್ ಫಂಕ್ಷನ್ಸ್ ಮತ್ತೆ ಪ್ರೋಗ್ರಾಮ್ ಬಾಡಿ ಓಪನ್ ಮಾಡ್ಕೊಳ್ಳೋದೆಲ್ಲ ಸೇಮ್ ಇರುತ್ತೆ ಎಲ್ಲಾ ಪ್ರೋಗ್ರಾಮ್ಸ್ ನಲ್ಲೂ. ಇನ್ನೊಂದು ಇನಿಷಿಯಲೈಸೇಷನ್ ಮಾಡ್ಕೊಂಡಿದೀವಿ. ಇಂಟ್ ಎಕ್ಸ್ ಇಸ್ ಈಕ್ವಲ್ ಟು 100, ವೈ ಇಸ್ ಈಕ್ವಲ್ ಟು 200 ಅಂತ ಅಂದ್ಬಿಟ್ಟು ವ್ಯಾಲ್ಯೂ ಕೊಟ್ಟು ವೇರಿಯೇಬಲ್ ನ ಇನಿಷಿಯಲೈಸ್ ಮಾಡ್ಕೊಂಡಿದೀವಿ. ಸೊ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 100, ಇಲ್ಲೊಂದು ಇಫ್ ಕಂಡೀಷನ್ ನಾವು ಚೆಕ್ ಮಾಡ್ತಿದೀವಿ. ಎಕ್ಸ್ ಇಸ್ ಈಕ್ವಲ್ ಟು 100 ಆಗಿತ್ತು ಅಂತಂದ್ರೆ ಮತ್ ಪುನಃ ವೈ ಇಸ್ ಈಕ್ವಲ್ ಟು 200 ಆಗಿತ್ತು ಅಂತಂದ್ರೆ ಸಿಂಗಲ್ ಸ್ಟೇಟ್ಮೆಂಟ್ ಒಂದನ್ನ ಪ್ರಾಂಪ್ಟ್ ಮಾಡು, ವೇರ್ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 100 ಅಂಡ್ ವ್ಯಾಲ್ಯೂ ಆಫ್ ವೈ ಇಸ್ 200 ಅಂತ ಅಂದ್ಬಿಟ್ಟು ಸಿಂಗಲ್ ಸ್ಟೇಟ್ಮೆಂಟ್ ಅಲ್ಲೇನೆ ಎರಡು ಇಫ್ ಕಂಡೀಷನ್ಗೂ ಒಂದೇ ಸ್ಟೇಟ್ಮೆಂಟ್ ನ ತೋರಿಸ್ಬಿಡು ಅಂತ ಅಂದ್ಬಿಟ್ಟು ಒಂದು ನೆಸ್ಟೆಡ್ ಇಫ್ ಕಂಡೀಷನ್ ಹಾಕ್ತಾ ಇದೀವಿ. ನೆಸ್ಟೆಡ್ ಇಫ್ ಕಂಡೀಷನ್ ಅಂತಂದ್ರೆ ಮಲ್ಟಿಪಲ್ ಇಫ್ ಕಂಡೀಷನ್ಸ್. ಸೊ ಇದರಲ್ಲಿ ಎಲ್ಸ್ ಬರ್ಲೇಬೇಕು ಅಂತಿಲ್ಲ, ಸೊ ದಟ್ ನಾವು ಒಂದೇ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಒಳಗಡೆ ಎಲ್ಲಾನು ಫಿಟ್ ಇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಬರೀ ಇಫ್ ಮಲ್ಟಿಪಲ್ ಆಗ್ಬೇಕು, ಅದಕ್ಕೋಸ್ಕರ ನಾವು ಎಲ್ಸ್ ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಸಿಂಗಲ್ ಆಗಿರುತ್ತೆ, ನೆಸ್ಟೆಡ್ ಇಫ್ಸ್ ಇರುತ್ತೆ ಅಷ್ಟೇನೆ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋದಾದ್ರೆ, ಸೊ ಸೇಮ್ ಪ್ರೋಗ್ರಾಮ್ ನ ನಾನು ಇಲ್ಲಿ ಹಾಕೊಂಡಿದ್ದೀನಿ. F9 ಕೊಟ್ಟು ಕಂಪೈಲೇಷನ್, F10 ಕೊಟ್ಟು ರನ್ ಮಾಡ್ಕೊಳ್ತೀನಿ, ಎಕ್ಸಿಕ್ಯೂಟ್ ಮಾಡ್ಕೊಳ್ತೀನಿ. ನೀವು ಇಲ್ಲಿ ಪ್ರಾಂಪ್ಟ್ ನ ನೀಟಾಗಿ ಅಬ್ಸರ್ವ್ ಮಾಡಬಹುದು, ಸಿಂಗಲ್ ಸ್ಟೇಟ್ಮೆಂಟ್ ಅಲ್ಲೇನೆ ಬಂದ್ಬಿಟ್ಟಿದೆ. ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 100 ಅಂಡ್ ದ ವ್ಯಾಲ್ಯೂ ಆಫ್ ವೈ ಇಸ್ 200 ಅಂತ ಅಂದ್ಬಿಟ್ಟು. ಎಲ್ಲಿಂದ ಬಂತು ಇದು? ಒಂದೇ ಸಿಂಗಲ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಈ ಒಂದು ಪ್ರಾಂಪ್ಟ್ ನಮಗ್ ಸಿಗ್ತಾ ಇದೆ. ಸೊ ಸಿಂಪಲ್. ನೆಸ್ಟೆಡ್ ಇಫ್ ಅಂದ್ರೆ ಮಲ್ಟಿಪಲ್ ಇಫ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಸ್ವಿಚ್ ಸ್ಟೇಟ್ಮೆಂಟ್. ಸೊ ಸ್ವಿಚ್ ಸ್ಟೇಟ್ಮೆಂಟ್ ಅಂದ್ರೆ ದ ಸ್ವಿಚ್ ಸ್ಟೇಟ್ಮೆಂಟ್ ಇನ್ ಅ ಸಿ ಕಂಟೈನ್ಡ್ ಮಲ್ಟಿಪಲ್ ಕೇಸಸ್ ವಿತ್ ಅ ಬ್ರೇಕ್, test the value of the variables and compare it with the multiple cases. ಸೊ ಇಲ್ಲೇನಾಗುತ್ತೆ ಅಂದ್ರೆ ಮಲ್ಟಿಪಲ್ ಕೇಸಸ್ ಇರುತ್ತೆ, ಮತ್ತೊಂದು ಬ್ರೇಕ್ ಸ್ಟೇಟ್ಮೆಂಟ್ ಇರುತ್ತೆ, ಹಾಗೆ ಒಂದೊಂದು ಕೇಸಸ್ ಜೊತೆಗೂ ಕಂಪ್ಯಾರಿಸನ್ ನಡೀತಾ ಇರುತ್ತೆ. ಸೊ ಒಂದೊಂದು ಕೇಸಸ್ ಜೊತೆಗೂ ಟೆಸ್ಟಿಂಗ್ ನಡೀತಾ ಇರುತ್ತೆ. ಆಸ್ ಗಿವನ್ ಹಿಯರ್ ವೇರಿಯೇಬಲ್ ಜೊತೆ ಕಂಪ್ಯಾರಿಸನ್ ಕೂಡ ನಡೀತಾ ಇರುತ್ತೆ ಮಲ್ಟಿಪಲ್ ಕೇಸಸ್ ಜೊತೆಗೆ. ಸೊ ಹೇಗೆ ಅಂತ ನಾವು ಸಿಂಟೆಕ್ಸ್ ಮತ್ತೆ ಫ್ಲೋ ಚಾರ್ಟ್ ಹಾಗೆ ಪ್ರೋಗ್ರಾಮ್ ನೋಡೋಗಂಟ ಅರ್ಥ ಆಗಲ್ಲ. ಸೊ ನಾವು ಸಿಂಟೆಕ್ಸ್ ಹೋಗೋಣ. ಸೊ ಸಿಂಟೆಕ್ಸ್ ಹೋಗೋದಾದ್ರೆ ಫಸ್ಟ್ ಒಂದು ಚಾಯ್ಸ್ ನ ತಗೊಳುತ್ತೆ. ಈಗ ನಾವಾದ್ರೂ ಅಷ್ಟೇನೆ ಒಂದಷ್ಟು ಚಾಯ್ಸಸ್ ಇದೆ ನಮ್ಮ ಹತ್ರ, ಅಂದ್ರೆ ಇದು ಬೆಟರಾ, ಇದು ಬೆಟರಾ, ಇದು ಬೆಟರ್ ಅಂತ ಚೆಕ್ ಮಾಡ್ತೀವಿ. ಯಾವ್ದು ಬೆಟರ್ ಇರಲ್ವೋ ಅದನ್ನ ಅಲ್ಲಿಗೆ ಡ್ರಾಪ್ ಮಾಡ್ತೀವಿ ಅಲ್ವಾ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಲ್ಲೂ ಅಷ್ಟೇನೆ ಯಾವ್ದು ಬೆಟರ್ ಇರಲ್ವೋ ಅದನ್ನ ಡ್ರಾಪ್ ಮಾಡೋ ಬದಲು ಬ್ರೇಕ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ಸ್ವಿಚ್ ಚಾಯ್ಸಸ್ ನ ತಗೊಂಡಿದ್ದಾರೆ. ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಯಾವ ಜಾಬ್ ಬೆಟರ್ ಅನ್ನೋ ಒಂದು ಚಾಯ್ಸಸ್ ನ ತಗೊಂಡಿದೀವಿ ಅಂತಂದ್ರೆ ಚಾಯ್ಸಸ್ ಮಧ್ಯೆ ನಾವು ಸ್ವಿಚಿಂಗ್ ಮಾಡ್ತಾ ಇರೋದು. ಸೊ ಸ್ವಿಚ್ ಚಾಯ್ಸಸ್, ಸೊ ಬ್ರಾಕೆಟ್ ಓಪನ್, ಅದು ಕೇಸ್ 1 ಆಗಿರುತ್ತೆ. ನಾನು ತಗೊಳ್ತಿರೋ ಮೊದಲನೇ ಚಾಯ್ಸ್ ಬಂದು ಒಂದು ಕೇಸ್, ಫಸ್ಟ್ ಕೇಸ್ ಆಗಿರುತ್ತೆ. ಅದ್ ನನಗೆ ಸ್ಯಾಟಿಸ್ಫೈ ಆಯ್ತು, ನನಗೆ ಓಕೆ ಅಂತ ಅನ್ನಿಸ್ತು ಅಂತಂದ್ರೆ ಆ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದ್ರೆ ಆ ಚಾಯ್ಸ್ ನ ನಾನು ಡ್ರಾಪ್ ಡೌನ್ ಮಾಡ್ತೀನಿ, ಅಂದ್ರೆ ಬ್ರೇಕ್ ಮಾಡ್ತೀನಿ, ಅಲ್ಲಿಗೆ ಅದು ಕ್ಲೋಸ್ ಆಗೋಗುತ್ತೆ. ನೆಕ್ಸ್ಟ್ ಕೇಸ್ 2 ಗೆ ಶಿಫ್ಟ್ ಆಗ್ತೀನಿ, ಅಂದ್ರೆ ಜಾಬ್ ನಂಬರ್ 2 ನ ಚಾಯ್ಸಸ್ ನ ನಾನು ಚೂಸ್ ಮಾಡ್ತೀನಿ. ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತು ಅಂತಂದ್ರೆ ಸ್ಟೇಟ್ಮೆಂಟ್ 2 ನ ಎಕ್ಸಿಕ್ಯೂಟ್ ಮಾಡ್ತೀನಿ, ಅಥವಾ ಈ ಜಾಬ್ ನು ಕೂಡ ನಾನು ಡ್ರಾಪ್ ಮಾಡ್ತೀನಿ, ಇನ್ ದ ಸೆನ್ಸ್ ಬ್ರೇಕ್ ಮಾಡ್ತೀನಿ. ಅಥವಾ ಕೇಸ್ 3 ನಲ್ಲಿ ಬರೋ ಜಾಬ್ ಏನಾದ್ರು ನನಗೆ ಓಕೆ, ಕಂಫರ್ಟೇಬಲ್, ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತು ಅಂತಂದ್ರೆ ಸ್ಟೇಟ್ಮೆಂಟ್ 3 ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಆರ್ ಎಲ್ಸ್ ಈ ಚಾಯ್ಸ್ ನ ಕೂಡ ನಾನು ಡ್ರಾಪ್ ಮಾಡ್ತೀನಿ, ಇನ್ ದ ಸೆನ್ಸ್ ಬ್ರೇಕ್ ಮಾಡ್ತೀನಿ. ಈ ರೀತಿ n ನಂಬರ್ ಆಫ್ ಕೇಸಸ್ ನ ನಾನು ಈ ರೀತಿ ಚಾಯ್ಸಸ್ ವೈಸ್ ಟೆಸ್ಟ್ ಮಾಡ್ತಾ ಹೋಗ್ತೀನಿ. ಯಾವ ಕಂಡೀಷನ್ ನನಗೆ ಕಂಪ್ಯಾರಿಟಿವ್ಲಿ ಬೆಟರ್ ಅಂತ ಅನ್ಸುತ್ತೆ ಆ ಕಂಡೀಷನ್ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸಪೋಸ್ ಇದಿಷ್ಟು ಎಕ್ಸಿಕ್ಯೂಟ್ ಆಗ್ಲೇ ಇಲ್ಲ ಅಂತಂದ್ರೆ ಒಂದು ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಂತ ಕೂಡ ಇರುತ್ತೆ. ಆ ಡಿಫಾಲ್ಟ್ ಸ್ಟೇಟ್ಮೆಂಟ್ ನಲ್ಲಿ ಏನಂದ್ರೆ ನನ್ಗೆ ಯಾವ ಜಾಬ್ನು ಇಷ್ಟ ಆಗ್ಲಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ನಾನು ಪ್ರಿಂಟ್ ಮಾಡ್ತೀನಿ. ಸಿಂಪಲ್ ಎಕ್ಸಾಂಪಲ್ ಅದು. ಸೊ ಫ್ಲೋ ಚಾರ್ಟ್ ವೈಸ್ ನೋಡೋದಾದ್ರೆ ಒಂದು ಕೇಸ್ ನ ತಗೊಳ್ತೀವಿ. ಸಪೋಸ್ ಏನಾದ್ರದ್ದು ಫಾಲ್ಸ್ ಆಯ್ತು ಅಂತಂದ್ರೆ ಬ್ರೇಕ್ ಮಾಡ್ಬಿಟ್ಟು ಕೇಸ್ 2 ಗೆ ಹೋಗ್ತೀನಿ. ಫಾಲ್ಸ್ ಆಯ್ತು ಕೇಸ್ 2 ಅಂತಂದ್ರೆ ಬ್ರೇಕ್ ಮಾಡಿ ಕೇಸ್ n ಗಂಟೆ ಟೆಸ್ಟ್ ಮಾಡ್ತೀನಿ. ಅದು ಕೂಡ ಫಾಲ್ಸ್ ಆಯ್ತು ಅಂದ್ರೆ ನಾನು ಡಿಫಾಲ್ಟ್ ಸ್ಟೇಟ್ಮೆಂಟ್ ನ ಕೊಟ್ಟು ಸ್ಟಾಪ್ ಮಾಡ್ಕೊಳ್ತೀನಿ. ಆರ್ ಎಲ್ಸ್ ಕೇಸಸ್ ಏನಾದ್ರೂ ನನಗೆ ಓಕೆ ಅನ್ನಿಸ್ತು ಅಥವಾ ಸ್ಯಾಟಿಸ್ಫೈಡ್ ಅನ್ನಿಸ್ತು ಅಥವಾ ಟ್ರೂ ಆಯ್ತು ಅಂತಂದ್ರೆ ಸ್ಟೇಟ್ಮೆಂಟ್ 1 ಅನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಆರ್ ಎಲ್ಸ್ ಕೇಸ್ 2 ನನಗೆ ಸ್ಯಾಟಿಸ್ಫೈಡ್ ಅನ್ನಿಸ್ತು ಅಂತಂದ್ರೆ ಸ್ಟೇಟ್ಮೆಂಟ್ 2 ನ, ಆರ್ ಎಲ್ಸ್ ಕೇಸ್ n ನನಗೆ ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತು ಅಂತಂದ್ರೆ ಸ್ಟೇಟ್ಮೆಂಟ್ n ಅನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಯಾವ್ದು ಆಗ್ಲಿಲ್ಲ ಅಂತಂದ್ರೆ ಎಗೇನ್ ಡಿಫಾಲ್ಟ್ ಸ್ಟೇಟ್ಮೆಂಟ್ ಮುಖಾಂತರ ನಾನು ಅದನ್ನ ಟರ್ಮಿನೇಟ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ನಾವು ಬೆಸ್ಟ್ ಒಂದು ಎಕ್ಸಾಂಪಲ್ ನ ನೋಡಿದ್ದು ಪ್ರಾಕ್ಟಿಕಲ್ ಸೆಷನ್ಸ್ ನಲ್ಲಿ, ಅಂದ್ರೆ ಡಿಸಿಷನ್ ಮೇಕಿಂಗ್ ಸೆಷನ್ ನಲ್ಲಿ ನಾವು ಬೆಸ್ಟ್ ಎಕ್ಸಾಂಪಲ್ ನ ನೋಡಿದ್ದು. ಯಾರೆಲ್ಲ ಆ ಒಂದು ಪ್ರೋಗ್ರಾಮ್ ನ ಮಿಸ್ ಮಾಡ್ಕೊಂಡಿದ್ರಿ, ಮೇಲೆ ಐಕಾನ್ ಅಲ್ಲಿ ನಾನು ಆ ಪ್ರೋಗ್ರಾಮ್ ನ ಎಕ್ಸ್ಪ್ಲನೇಷನ್ ನ ಕೊಟ್ಟಿದ್ದೀನಿ. ಸೊ ನೀವು ಆ ಒಂದು ಪ್ರೋಗ್ರಾಮ್ ನ ಅಲ್ಲಿ ವೀಕ್ಷಣೆ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬಹುದು. ನಾನು ಸ್ವಿಚ್ ಸ್ಟೇಟ್ಮೆಂಟ್ ನ ಇಲ್ಲಿ ಜಾಸ್ತಿ ಎಲಾಬ್ರೇಟ್ ಮಾಡೋದಕ್ಕೆ ಹೋಗಲ್ಲ.
ಇಲ್ಲಿ ಪ್ರೋಗ್ರಾಮ್ ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಆಸ್ ಯೂಶುವಲ್ ನಾವು ಇದಿಷ್ಟು ಪ್ರೋಗ್ರಾಮ್ ಬಾಡಿನ ಸೇಮ್ ಟೈಪ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಒಂದಷ್ಟು ವೇರಿಯೇಬಲ್ಸ್ ನ ಡಿಕ್ಲೇರ್ ಇನಿಷಿಯಲೈಸೇಷನ್ ನ ಮಾಡ್ಕೊಳ್ತೀವಿ. ಇಲ್ಲಿ ನಾನು ಬೇಸಿಕ್ ಸ್ಯಾಲರಿ ಮತ್ತೆ DA ಹಾಗೆ ಸ್ಯಾಲರಿನ ತಗೊಂಡಿದ್ದೀನಿ. ಸೊ ಸ್ಯಾಲರಿ ಪೈಸೆಸ್ ಅಲ್ಲೂ ಸಮೇತ ಕೌಂಟ್ ಆಗ್ಬಹುದು. ಅದಕ್ಕೋಸ್ಕರ ಅಂದ್ರೆ 15,050 ಪೈಸೆ ಅಂತ ಅಂದ್ಬಿಟ್ಟು ನಮ್ಮ ಸ್ಯಾಲರಿ ಬರ್ಬೋದು. ಅದಕ್ಕೋಸ್ಕರ ನಾನು ಫ್ಲೋಟ್ ಡೇಟಾ ಟೈಪ್ ಮೇಲೆ ತಗೊಂಡಿದ್ದೀನಿ. ಒಂದು ಕೋಡ್ ಅನ್ನೋ ಒಂದು ಚಾಯ್ಸ್ ನಾನು ತಗೊಳ್ತಾ ಇದ್ದೀನಿ. ಅದು ಬೇಸ್ಡ್ ಅಪಾನ್ ಎಂಪ್ಲಾಯ್ ಕೋಡ್ ನನ್ಗೆ ಕೊಟ್ಟಿರುವಂತ ಎಂಪ್ಲಾಯ್ ಕೋಡ್ ಮೇಲೆ ನಾನು ಸ್ಯಾಲರಿನ ಡಿಟರ್ಮೈನ್ ಮಾಡೋದಕ್ಕೋಸ್ಕರ ಕೋಡ್ ನ ಇಂಟಿಜರ್ ತಗೊಳ್ತಾ ಇದ್ದೀನಿ. ಎಂಪ್ಲಾಯ್ ಕೋಡ್ ಆಸ್ ಯೂಶುವಲ್ 101 ಅಥವಾ 102 ಈ ರೀತಿ ನಮಗೆ ಇಂಟಿಜರ್ ಟೈಪ್ ಅಲ್ಲೇನೆ ಬರುತ್ತೆ. 101.01 ಈ ರೀತಿ ಎಲ್ಲ ಬರೋದಿಲ್ಲ. ಅದಕ್ಕೋಸ್ಕರ ಇಂಟಿಜರ್ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಕ್ಯಾರೆಕ್ಟರ್ ನೇಮ್ ಆಫ್ 25 ಅಂತಂದ್ರೆ ನನ್ನ ನೇಮ್ ಅಲ್ಲಿ ಎಷ್ಟು ಲೆಟರ್ಸ್ ಬೇಕಾದ್ರೂ ಇರ್ಬೋದು, 25 ಲೆಟರ್ಸ್ ಆದ್ರೂ ಇರ್ಬೋದು. ಅದಕ್ಕೋಸ್ಕರ ನಾನು ಕ್ಯಾರೆಕ್ಟರ್ ಡೇಟಾ ಟೈಪ್ ಒಳಗಡೆ ನೇಮ್ ಅನ್ನ ಅಸೈನ್ ಮಾಡ್ತಾ ಇದ್ದೀನಿ ಆಫ್ ಅರೇ ಟೈಪ್. ಸೊ ಇದು ಒಂದು ಅರೇ ಟೈಪ್. ಸೊ DA ಕೂಡ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇನಿಷಿಯಲ್ ವ್ಯಾಲ್ಯೂ ಅದನ್ನ 0.0 ಅಂತ ಕೊಟ್ಟಿರ್ತೀನಿ. ಸೊ ಈ ಎಂಟೈರ್ ಪ್ರೋಗ್ರಾಮ್ ನ ನೀವು ಒಂದ್ಸಲ ಪ್ರಾಕ್ಟಿಕಲ್ ಸೆಷನ್ ನಲ್ಲಿ ನೋಡ್ಕೊಳ್ಳಿ. ಸೊ ದಟ್ ಇಲ್ಲಿ ನಾವು ಟೈಮ್ ನ ತುಂಬಾ ಕನ್ಸ್ಯೂಮ್ ಮಾಡೋದನ್ನ ಅವಾಯ್ಡ್ ಮಾಡಬಹುದು. ಹಾಗೆ ನಾನು ಆಗ್ಲೇ ಹೇಳ್ದಾಗೆ ಇಲ್ಲಿ ಕೇಸಸ್ ಇರುತ್ತೆ. ಮಲ್ಟಿಪಲ್ ಕೇಸಸ್ ನ ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಯಾವ್ದು ಸ್ಯಾಟಿಸ್ಫೈ ಆಗಲ್ಲ ಅದನ್ನ ಬ್ರೇಕ್ ಮಾಡ್ತಾ ಹೋಗ್ತೀವಿ. ಸೊ ಯಾವ್ದು ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತಂದ್ರೆ ಡಿಫಾಲ್ಟ್ ಸ್ಟೇಟ್ಮೆಂಟ್ ಅಲ್ಲಿ DA ಒಂದು 0 ಆಗಿನೇ ಉಳ್ಕೊಬಿಡುತ್ತೆ. DA ಮೇಲೆ ಒಂದಷ್ಟು ಕಂಡೀಷನ್ಸ್ ನ ಟೆಸ್ಟ್ ಮಾಡ್ತಾ ಇದೀವಿ. DA 10% ಇರ್ಬೋದು, 15% ಇರ್ಬೋದು, 20% ಇರ್ಬೋದು. ಈ ರೀತಿ ಕಂಡೀಷನ್ಸ್ ನ ಚೆಕ್ ಮಾಡ್ತಾ ಇದೀವಿ. ಯಾವ್ದು ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂದ್ರೆ DA 0ನೇ ಇರ್ಬೋದು ಅಂತ ಅಂದ್ಬಿಟ್ಟು ಡಿಫಾಲ್ಟ್ ಸ್ಟೇಟ್ಮೆಂಟ್ ನ ಕೊಟ್ಟು ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಇವ್ಯಾಲ್ಯೂಯೇಷನ್ಸ್ ಎಲ್ಲ ನಡೆಸಿ ಪ್ರಿಂಟ್ ಸ್ಟೇಟ್ಮೆಂಟ್ ನ ಕ್ಲೋಸ್ ಮಾಡಿ ಗೆಟ್ ch ಇಂದ ಪ್ರೋಗ್ರಾಮ್ ನ ಟರ್ಮಿನೇಟ್ ಮಾಡ್ಕೊಳ್ತಾ ಇದೀವಿ. ಸೇಮ್ ಪ್ರೋಗ್ರಾಮ್ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ F9 ಕೊಟ್ಟು ಕಂಪೈಲೇಷನ್, F10 ಕೊಟ್ಟು ರನ್ ಮಾಡಿ. ಸೊ ಇಲ್ಲಿ ಎಂಪ್ಲಾಯ್ ನೇಮ್ ನ ಕೊಟ್ಕೋಬೇಕು, ಬೇಸಿಕ್ ಸ್ಯಾಲರಿನ ಹಾಕೋಬೇಕು. ಅದಾದ್ಮೇಲೆ ಎಂಟರ್ ದ ಕೋಡ್ ಆಫ್ ಎಂಪ್ಲಾಯ್ ಅಲ್ಲಿ ನಾನು 01 ಅನ್ನು ಕೊಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಕೇಸ್ 1 ನಲ್ಲಿ 10% ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೆ. ಅಕಸ್ಮಾತ್ ನಾನು ಏನಾದ್ರೂ ಕೋಡ್ ನ 02 ಅಂತ ಕೊಟ್ಟಿದ್ರೆ ಇಲ್ಲಿ ಕೇಸ್ 2 15% ನ ಕ್ಯಾಲ್ಕುಲೇಟ್ ಮಾಡ್ತಾ ಇತ್ತು. ನಾನು ಕೇಸ್ 3 ಅಂತ ಕೊಟ್ರೆ ಇಲ್ಲಿ ಕೇಸ್ 3 20% ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇತ್ತು. ಅದ್ರ ನಾನು ಯಾವ್ದು ಕೇಸಸ್ ಕೊಡ್ಲಿಲ್ಲ ಅಂದ್ರೆ 4 ಅಥವಾ 5 ಏನಾದ್ರು ಕೊಟ್ಟೆ ಅಂತಂದ್ರೆ ಡಿಫಾಲ್ಟ್ ಸ್ಟೇಟ್ಮೆಂಟ್ 0 ನ ಕ್ಯಾಲ್ಕುಲೇಟ್ ಮಾಡ್ತಾ ಇತ್ತು. ನಾನು 1 ಕೊಟ್ಟಿರೋದ್ರಿಂದ 10% ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂಡ್ ಅಗೇನ್ 10% ಆಫ್ ದಟ್ ಬೇಸಿಕ್ ಸ್ಯಾಲರಿ ಇಸ್ 500 rupees. ಆ 500 rupees ನ ನನ್ನ ಸ್ಯಾಲರಿ ಜೊತೆಗೆ ಸೇರಿಸಿ ನನಗೆ 5,500 rupees ನ ಪೇ ಮಾಡ್ಬೇಕಾಗಿರುತ್ತೆ. ಸೊ ಆ ರೀತಿ ಈ ಪ್ರೋಗ್ರಾಮ್ ತುಂಬಾ ಫಾಸ್ಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಂತ ಅನ್ಸಿದೆ. ದಯವಿಟ್ಟು ಪ್ರಾಕ್ಟಿಕಲ್ ಕ್ಲಾಸ್ ನ ಒಂದ್ಸಲ ನೋಡ್ಕೊಳ್ಳಿ. ಸೊ ಇಲ್ಲಿ ಟೈಮ್ ನ ವೇಸ್ಟ್ ಮಾಡೋದು ಬೇಡ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ಲೂಪ್ಸ್. ಸೊ ಲೂಪ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೊ ಲೂಪ್ ಅಂತಂದ್ರೆ ನಮಗ್ ಕಾಮನ್ ಲ್ಯಾಂಗ್ವೇಜ್ ಅಲ್ಲೇನೆ ಗೊತ್ತು. ಲೂಪ್ ಅಂದ್ರೆ ಅದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವ್ದಿರುತ್ತೆ ಅದೇ ಎಂಡಿಂಗ್ ಪಾಯಿಂಟ್ ಕೂಡ ಆಗುತ್ತೆ. ಅಂದ್ರೆ ಯಾವ್ದೇ ಕಾರಣಕ್ಕೂ ಆ ಒಂದು ಲೂಪ್ ಟರ್ಮಿನೇಟ್ ಆಗಲ್ಲ, ಇಟರೇಷನ್ ನಡೀತಾನೆ ಇರುತ್ತೆ, ಲೂಪ್ ಸುತ್ತಾನೆ ಇರುತ್ತೆ ಅಂತ ಅರ್ಥ. ಅಂದ್ರೆ ಈ ಒಂದು ಪ್ರೋಗ್ರಾಮ್ ಗೆ ಎಂಡ್ಲೆಸ್ ಆದ ಒಂದು ಆನ್ಸರ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಅಂತ ಅರ್ಥ. ಸೊ ಲೂಪ್ಸ್ ಹೋಗೋಣ. ಇದ್ರಲ್ಲಿ ವೆರೈಟೀಸ್ ಆಫ್ ಲೂಪ್ಸ್ ಇದೆ. ಒಂದು ವೈಲ್, ಇನ್ನೊಂದು ಡೂ ವೈಲ್, ಇನ್ನೊಂದು ಫಾರ್ ಲೂಪ್ ಅಂತ. ಸೊ ದ ಲೂಪ್ಸ್ ರಿಪೀಟ್ಸ್ ಪರ್ಟಿಕ್ಯುಲರ್ ಪೋರ್ಷನ್ಸ್ ಆಫ್ ದ ಪ್ರೋಗ್ರಾಮ್ either a specified number of times or until a particular number of condition is satisfied. ಅಂದ್ರೆ ಒಂದಷ್ಟು ಸ್ಪೆಸಿಫೈಡ್ ನಂಬರ್ ಆಫ್ ಟೈಮ್. ಈಗ ಫಾರ್ ಎಕ್ಸಾಂಪಲ್ 5 ಸಲ ನಾನು ಲೂಪ್ ನ ಸರ್ಕ್ಯುಲೇಟ್ ಮಾಡು, ಲೂಪ್ ವೈಸ್ ಅಲ್ಲಿ ಇಟರೇಷನ್ ನ ಚೆಕ್ ಮಾಡು ಅಂತ ಕೊಟ್ರೆ 5 ಸಲ ಅದು ಕಂಡೀಷನ್ ನ ಲೂಪ್ ವೈಸ್ ಚೆಕ್ ಮಾಡುತ್ತೆ. ಅಥವಾ ನಾನು ಎಂಡ್ ವ್ಯಾಲ್ಯೂ ನ ಕೊಡ್ಲೇ ಇಲ್ಲ ಅಂತಂದ್ರೆ ನಾವು ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ಗಂಟನು ಸಮೇತ ಲೂಪ್ ಇಟರೇಟ್ ಆಗ್ತಾನೆ ಇರುತ್ತೆ ಅಂತ ಅರ್ಥ. ಸೊ ಇದರಲ್ಲಿ ವೈಲ್ ಲೂಪ್, ಫಾರ್ ಲೂಪ್, ಡೂ ವೈಲ್ ಲೂಪ್ 3 ತರದ ಲೂಪ್ ಗಳಿರುತ್ತೆ. ಸೊ ಪ್ರೋಗ್ರಾಮ್ಸ್ ನ ನೋಡೋಣ. ಇದ್ರ ಮೇಲೆ ಜಾಸ್ತಿ ವರ್ಕ್ ಮಾಡ್ಬೇಕು ಅಂತ ಏನಿಲ್ಲ, ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಪ್ರೋಗ್ರಾಮ್ಸ್ ವೈಸ್ ಹೋಗೋಣ. ವೈಲ್ ಲೂಪ್ ಹೋಗೋದಾದ್ರೆ ಸೇಮ್ ಲೈಬ್ರರಿ ಫಂಕ್ಷನ್ಸ್ ಮೇನ್ ಮತ್ತೆ ಬಾಡಿ ಆಫ್ ದ ಪ್ರೋಗ್ರಾಮ್ ಓಪನ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ p ವ್ಯಾಲ್ಯೂನ ನಾನು 1 ಅಂತ ಅಂದ್ಬಿಟ್ಟು ಅಸೈನ್ ಮಾಡ್ತೀನಿ. ಇಂಟಿಜರ್ ಡೇಟಾ ಟೈಪ್ ನ ಕೊಟ್ಟಿರ್ತೀನಿ. ಇಂಟ್ p is equal to 1 ಅಂತ ಕೊಟ್ಟಿರ್ತೀನಿ. ವೈಲ್ ಒಂದು ಕಂಡೀಷನ್ ನ ಫಸ್ಟ್ ಗೆ ಚೆಕ್ ಮಾಡೋದು ವೈಲ್ ಲೂಪ್ ನ ಒಂದು ಸ್ಪೆಷಾಲಿಟಿ. ಈ ರೀತಿ ಬ್ರಾಕೆಟ್ಸ್ ಒಳಗಡೆ ನಾವ್ ಏನೇ ಕೊಟ್ಟರು ಅದನ್ನ ಕಂಡೀಷನ್ಸ್ ಅಂತ ಕರಿತೀವಿ. ಅದು ಇಫ್ ಅಲ್ಲಾದ್ರೂ ಆಗಿರ್ಬೋದು, ವೈಲ್ ಅಲ್ಲಾದ್ರೂ ಆಗಿರ್ಬೋದು, ಅಥವಾ ಫಾರ್ ಅಲ್ಲಾದ್ರೂ ಆಗಿರ್ಬೋದು, ಅಥವಾ ಡೂ ವೈಲ್ ಲೂಪ್ ಅಲ್ಲಾದ್ರೂ ಆಗಿರ್ಬೋದು. ಸೊ ನಾವು ಈ ರೀತಿ ಬ್ರಾಕೆಟ್ ಒಳಗಡೆ ಏನೇ ಕೊಟ್ಟರು ಅದೊಂದು ಕಂಡೀಷನ್ಸ್ ಆಗಿರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೋಬೇಕು ನೀವು. ಸೊ ವೈಲ್ ಒಳಗಡೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, p ಮೇ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಇರ್ಬೋದು ಅಂತ ಅಂದ್ಬಿಟ್ಟು. 5 ಕೂಡ ಇರ್ಬೋದು ಅಥವಾ 5 ಗಿಂತ ಕಮ್ಮಿನೇ ಇರ್ಬೋದು ಅಂತ ಅಂದ್ಬಿಟ್ಟು ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಈಗ ಈ ವೈಲ್ ಕಂಡೀಷನ್ ಹೇಗೆ ಅಂತಂದ್ರೆ, ಇಲ್ಲಿ ನಾವೇನ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಿ, ಇದನ್ನ 5 ಗಿಂತ ಕಡಿಮೆ ಟೈಮ್ ಅಥವಾ 5 ಈಕ್ವಲ್ ಟೈಮ್ ಅಷ್ಟು
ಇಟರೇಟ್ ಮಾಡ್ಬೇಕು, ಅಂದ್ರೆ ಪ್ರಿಂಟ್ ಮಾಡ್ತಾ ಹೋಗ್ಬೇಕು. ಈಗ ವೆಲ್ಕಮ್ ಟು ಸಿ ಅನ್ನೋದು 5 ಗಿಂತ ಕಡಿಮೆ ಟೈಮ್ ಅಂದ್ರೆ 0 1 2 3 4 5 ಗಂಟ ಕೌಂಟ್ ಆಗ್ತಾ ಇರ್ಬೇಕು, ಅಥವಾ 5 ಈಕ್ವಲ್ ಟೈಮ್ ಕೌಂಟ್ ಆಗ್ತಾನೆ ಇರ್ಬೇಕು. ಇಟರೇಟಿವ್ಲಿ ಅದು ಡಿಸ್ಪ್ಲೇ ಆಗ್ತಾ ಇರ್ಬೇಕು. ಸೊ ಎವ್ರಿ ಟೈಮ್ ಪಿ ವ್ಯಾಲ್ಯೂ ಏನಾಗುತ್ತೆ, ಒಂದು ವ್ಯಾಲ್ಯೂ ಇಂದ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಗೆ 1 ಇಂದ ಕಂಡೀಷನ್ ನ ಚೆಕ್ ಮಾಡ್ತಾ ಇದ್ದಾರೆ, ಇಲ್ಲಿ ಪಿ ಇಸ್ ಈಕ್ವಲ್ ಟು 1 ಅಂತ. ಸೊ 1 ಕಂಡೀಷನ್ ಮುಗೀತು, ವೆಲ್ಕಮ್ ಟು ಸಿ ಅಂತ ಅಂದ್ಬಿಟ್ಟು ಒಂದ್ಸಲ ಎಕ್ಸಿಕ್ಯೂಟ್ ಆಗಿ ಆಯ್ತು. 1 ಚೆಕ್ ಆದಾಗೇನೆ 1 + 1 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 2. ಮತ್ತು ಇನ್ನೊಂದ್ಸಲ ವೆಲ್ಕಮ್ ಟು ಸಿ ಅಂತ ಅಂದ್ಬಿಟ್ಟು ಪ್ರಾಂಪ್ಟ್ ಡಿಸ್ಪ್ಲೇ ಆಗ್ಬೇಕು. ಹೀಗೆ 5 ಟೈಮ್ಸ್ +5 ಗಂಟನು ಅಂದ್ರೆ 2 + 1 3 ಆಗುತ್ತೆ, 3 + 1 4 ಆಗುತ್ತೆ, 4 + 1 5 ಆಗುತ್ತೆ. 5 ಗಂಟನು ಸಮೇತ ಇದು ಇಟರೇಟಿವ್ಲಿ ಚೆಕ್ ಆಗ್ತಾನೆ ಇರ್ಬೇಕು. ಸೊ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ವೈಲ್ ಕಂಡೀಷನ್ ಸೇಮ್ ಪ್ರೋಗ್ರಾಮ್, F10 ಕೊಟ್ಟು ನಾನು ರನ್ ಕೊಟ್ಟೆ ಅಂದ್ರೆ ಸಿ 5th ಟೈಮ್ ಗಂಟನು ಸಮೇತ ವೆಲ್ಕಮ್ ಟು ಸಿ ಅನ್ನೋ ಪ್ರಾಂಪ್ಟ್ ಆಗಾಗ ಇಟರೇಟ್ ಆಗಿದೆ. ಇಟರೇಟ್ ಅಂದ್ರೆ ರಿಪೀಟ್ ಆಗಿದೆ. ಸೊ ವೈಲ್ ಕಂಡೀಷನ್ ಈ ರೀತಿ ಫಸ್ಟ್ ಒಂದು ಕಂಡೀಷನ್ ಕೊಡ್ತೀವಿ, ಅದಾದ್ಮೇಲೆ ಇಟರೇಷನ್ಸ್ ನ ಸ್ಯಾಟಿಸ್ಫೈ ಮಾಡ್ತೀವಿ. ಇನ್ನು ಡೂ ವೈಲ್ ಗೆ ಹೋಗೋಣ. ಇದು ಸೇಮ್ ಆಸ್ ವೈಲ್ ಕಂಡೀಷನ್, ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆಸ್ ಅ ವೈಲ್ ಲೂಪ್ ಫಸ್ಟ್ ಕಂಡೀಷನ್ ನ ಚೆಕ್ ಮಾಡಲ್ಲ. ಇಲ್ಲಿ ಏನಾಗುತ್ತೆ, ಫಸ್ಟ್ ಪ್ರಿಂಟಿಂಗ್ ದ ಸ್ಟೇಟ್ಮೆಂಟ್ ಪ್ರಾಸೆಸ್ ನಡೆಯುತ್ತೆ, ಅದಾದ್ಮೇಲೆ ಕಂಡೀಷನ್ ನ ಚೆಕ್ ಮಾಡುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಇಲ್ಲಿ ಜೆ ಇಸ್ ಈಕ್ವಲ್ ಟು 0 ಅಂತ ಅಂದ್ಬಿಟ್ಟು ಒಂದು ವೇರಿಯೇಬಲ್ ನ ಅಸೈನ್ ಮಾಡಿದ್ದಾರೆ. ಸೊ ಏನ್ ಮಾಡ್ಬೇಕು, ಡೂ ಅಂತಂದ್ರೆ ನಾವೇನೋ ಒಂದು ಕೆಲಸ ಮಾಡ್ಬೇಕು ಅಂತ. ಸೊ ಏನ್ ಮಾಡ್ಬೇಕು, ಪ್ರಿಂಟರ್ ಸ್ಟೇಟ್ಮೆಂಟ್ ನ ಪ್ರಿಂಟ್ ಮಾಡ್ಬೇಕು. ದ ವ್ಯಾಲ್ಯೂ ಆಫ್ ಅ ಜೆ ಇಸ್ %d ಅಂತ ಅಂದ್ಬಿಟ್ಟು, %d ಅಂದ್ರೆ ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತೀವಿ ಅದನ್ನ ಇಲ್ಲಿ ಪ್ರಿಂಟ್ ಮಾಡು ಅಂತ ಅಂದ್ಬಿಟ್ಟು. ಎವ್ರಿ ಟೈಮ್ ಜೆ ವ್ಯಾಲ್ಯೂ +1 ಅಷ್ಟು ಆಡ್ ಆಗ್ತಾ ಹೋಗುತ್ತೆ, ದಟ್ ಇಸ್ ಜೆ ++, ಜೆ ಇನ್ಕ್ರಿಮೆಂಟ್. ಸೊ ದ ವ್ಯಾಲ್ಯೂ ಆಫ್ ಅ ಜೆ ಇಸ್ 1, ದ ವ್ಯಾಲ್ಯೂ ಆಫ್ ಅ ಜೆ ಇಸ್ 2, ದ ವ್ಯಾಲ್ಯೂ ಆಫ್ ಅ ಜೆ ಇಸ್ 3. ಈ ರೀತಿ ಎಷ್ಟು ಟೈಮ್ ಗಂಟ ಇಟರೇಷನ್ ನಡಿಬೇಕು ಅನ್ನೋದು ವೈಲ್ ಕಂಡೀಷನ್ ಒಳಗಡೆ ಕೊಟ್ಟಿದ್ದಾರೆ. ಜೆ ಲೆಸ್ ದೆನ್ ಆರ್ ಈಕ್ವಲ್ ಟು 3, ಜೆ ಇದು ವ್ಯಾಲ್ಯೂ 1 ಆದ್ರೂ ಆಗಿರ್ಬೋದು, ಜೆ ಇದು ವ್ಯಾಲ್ಯೂ 2 ಆಗಿರ್ಬೋದು, ಜೆ ಇದು ವ್ಯಾಲ್ಯೂ ಈಕ್ವಲ್ ಟು 3 ಅಥವಾ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅಷ್ಟು ಟೈಮ್ಸ್ ಇಟರೇಷನ್ಸ್ ಪ್ರಾಂಪ್ಟ್ ಆಗ್ಬೇಕು. ಸೊ ಅದಾದ್ಮೇಲೆ ಪ್ರೋಗ್ರಾಮ್ ಬಾಡಿ ಕ್ಲೋಸ್ ಆಗುತ್ತೆ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಡೂ ವೈಲ್ ಲೂಪ್ ಸೇಮ್ ಪ್ರೋಗ್ರಾಮ್ ನ ಇಲ್ಲಿ ಹಾಕೊಂಡಿದೀನಿ, F10 ಕೊಟ್ಟು ರನ್ ಮಾಡ್ತೀನಿ. ಸಿ 0 1 2 3. ಯಾಕೆ 0 ಇಂದ ಕೌಂಟ್ ಮಾಡ್ಕೊಂಡಿದ್ದೆ, ನಾವಿಲ್ಲಿ ಇನಿಷಿಯಲೈಸ್ ಮಾಡಿರೋ ವ್ಯಾಲ್ಯೂನೇ ಜೆ ಇಸ್ ಈಕ್ವಲ್ ಟು 0. 0 ಇಂದ ನಾವು ಇನಿಷಿಯಲೈಸ್ ಮಾಡಿರೋದ್ರಿಂದ 0 ಇಂದ 3 ಗಂಟ ಇಟರೇಷನ್ ನ ಸ್ಯಾಟಿಸ್ಫೈ ಮಾಡ್ತಾ ಇರುತ್ತೆ. ಸೊ ರಿಪೀಟ್ ಮಾಡ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಫಾರ್ ಲೂಪ್. ಫಾರ್ ಲೂಪ್ ಅಷ್ಟೇನೆ ಒಂದು ಇಟರೇಷನ್ ನ ಕೊಟ್ಟಿರ್ತಾರೆ ಬೇಸ್ಡ್ ಅಪಾನ್ ಇಟರೇಷನ್. ಇಲ್ಲಿ ಯಾವುದೇ ವೈಲ್ ಅಥವಾ ಡೂ ಕಂಡೀಷನ್ಸ್ ಗಳು ನಡೆಯಲ್ಲ, ಇಲ್ಲಿ ಫಾರ್ ಒಂದು ಕಂಡೀಷನ್ ಆಗಿ ನಡೀತಾ ಇರುತ್ತೆ. ಇದಿಷ್ಟು ನೀವು ಯೂಶುವಲಿ ಹಾಕೋ ರೀತಿನೇ ಪ್ರೋಗ್ರಾಮ್ ಬಾಡಿ ಹೆಡರ್ ಸೆಕ್ಷನ್ಸ್ ಎಲ್ಲ ಹಾಕಿದೀವಿ. ಸೊ ಇಂಟ್ ಐ ಅನ್ನೋ ಒಂದು ವ್ಯಾಲ್ಯೂನ ಡಿಕ್ಲೇರ್ ಮಾಡಿದೀವಿ. ಐ ಫಾರ್ ಲೂಪ್ ಒಳಗಡೆ 1 ಆದ್ರೂ ಆಗಿರ್ಬೋದು ಅಥವಾ 3 ಗಿಂತ ಕಡಿಮೆ ವ್ಯಾಲ್ಯೂ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಇದರ್ 1 2 ಅಥವಾ 3 ಆಗಿರ್ಬೋದು, ಅಥವಾ ಐ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ಬೋದು. ಅಂದ್ರೆ ಫಸ್ಟ್ ಐ ಇಸ್ ಈಕ್ವಲ್ ಟು 1 ಆಗಿರ್ಬೋದು, ಅದಾದ್ಮೇಲೆ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ಬೋದು, ಐ ಇಸ್ ಈಕ್ವಲ್ ಟು 2 ಅಥವಾ ಐ ಇಸ್ ಈಕ್ವಲ್ ಟು 3 ಗಂಟ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ಬೋದು. ಈ ಫಾರ್ ಲೂಪ್ ವೈಲ್ ಕಂಡೀಷನ್ ಎಲ್ಲ ಒಂದೇ ತರ ವರ್ಕ್ ಆಗುತ್ತೆ. ಆದ್ರೆ ಇಲ್ಲಿ 3 ಕಂಡೀಷನ್ಸ್ 1 2 3 3 ಕಂಡೀಷನ್ಸ್ ನ ಒಟ್ಟೊಟ್ಟಿಗೆ ಚೆಕ್ ಮಾಡ್ತಾ ಇರುತ್ತೆ ಫಾರ್ ಲೂಪ್ ಒಳಗಡೆ. ಸೊ ಇಲ್ಲಿ ಒಂದು ಪ್ರಿಂಟರ್ ಸ್ಟೇಟ್ಮೆಂಟ್ %d/n ಅಂದ್ರೆ ಐ ವ್ಯಾಲ್ಯೂ ಏನಿರುತ್ತೆ ಅದನ್ನ ಪ್ರಿಂಟ್ ಮಾಡು ಅಂತ ಅಂದ್ಬಿಟ್ಟು, ಇನ್ನು ರಿಟರ್ನ್ ಸ್ಟೇಟ್ಮೆಂಟ್ ಇಂದ ಪ್ರೋಗ್ರಾಮ್ ನ ನಾವು ಈಗ ಟರ್ಮಿನೇಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಫಾರ್ ಲೂಪ್ ಹೇಗ್ ವರ್ಕ್ ಆಗುತ್ತೆ ಅಂತ. ಸೊ ಐ ವ್ಯಾಲ್ಯೂ 1 ಇಂದ ಸ್ಟಾರ್ಟ್ ಆಗಿತ್ತು. ಸೊ ಐ ವ್ಯಾಲ್ಯೂ 1 ಇಂದಾನೆ ಇಲ್ಲಿ ಸ್ಟಾರ್ಟ್ ಆಗಿದೆ. ಅದಾದ್ಮೇಲೆ 2 ನ ಚೆಕ್ ಮಾಡಿದೆ, 3 ನ ಚೆಕ್ ಮಾಡಿದೆ, ಲಾಸ್ಟ್ 3 ಗೆ ಸ್ಟಾಪ್ ಮಾಡಿದೆ. ಯಾಕೆಂತಂದ್ರೆ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 3, ಈಕ್ವಲ್ ಕೂಡ ಆಗಿರ್ಬೋದು 3 ಗೆ, ಅದಕ್ಕಿಂತ ಜಾಸ್ತಿ ಹೋಗಕ್ಕಾಗಲ್ಲ. ಇಲ್ಲಿ ಇನ್ಕ್ರಿಮೆಂಟ್ ಇದೆ ಅಂತ ಮಾತ್ರಕ್ಕೆ ಐ 4 ಆಗಕ್ಕಾಗಲ್ಲ, 5 ಆಗಕ್ಕಾಗಲ್ಲ. ಲೆಸ್ ದೆನ್ ಟು 3 ಆಗ್ಬೋದು ಅಥವಾ ಈಕ್ವಲ್ ಟು 3 ಆಗ್ಬೋದು. ಇಲ್ಲಿ ಗಂಟ ಟೆಸ್ಟ್ ಮಾಡ್ಬೋದು. ಸೊ 1 2 3 ವ್ಯಾಲ್ಯೂ ಇಲ್ಲಿ ಪ್ರಾಂಪ್ಟ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ, %d ಅಂತ ಕೊಟ್ಟು /n ಅಂತ ಕೊಟ್ಟಿದ್ದಾರೆ. ಸೊ 1 2 3 ಅಂತ ಅಂದ್ಬಿಟ್ಟು ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಸೊ ಇದನ್ನೇ ಬೇಕಾದ್ರೆ ನಾವು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಐ ಈಸ್ ಅಥವಾ ಐ ವ್ಯಾಲ್ಯೂ ಈಸ್ %d/n ಅಂತ ಅಂದ್ಬಿಟ್ಟು ಕೊಟ್ಟು ಎಕ್ಸಿಕ್ಯೂಟ್ ಮಾಡಿದ್ರೆ, ಸಿ ನಾನು ಹೇಗ್ ಕೊಟ್ಟೆ ಪ್ರಾಂಪ್ಟ್ ನ, ಐ ವ್ಯಾಲ್ಯೂ ಈಸ್ ಅಂತ ಅಂದ್ಬಿಟ್ಟು ಕೊಟ್ಟೆ ನಾನು. ಅದಕ್ಕೋಸ್ಕರ ಪ್ರಾಂಪ್ಟ್ ಕೂಡ ಐ ವ್ಯಾಲ್ಯೂ 1, ಐ ವ್ಯಾಲ್ಯೂ 2 ಅಥವಾ ಐ ವ್ಯಾಲ್ಯೂ 3 ಅಂತ ಅಂದ್ಬಿಟ್ಟು ಪ್ರಾಂಪ್ಟ್ ಬರ್ತಾ ಇದೆ. ನಾನು ಇಲ್ಲಿ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಡ್ತೀನಿ ಅದೇ ಡಿಸ್ಪ್ಲೇ ಆಗುತ್ತೆ. %d ಇಂಡಿಕೇಟ್ಸ್ ಐ ಹಿಯರ್. ಸೊ ಫಾರ್ ಲೂಪ್ ಗಂಟ ಆಯ್ತು. ನೆಕ್ಸ್ಟ್ ಬಂದು ಬ್ರೇಕ್ ಸ್ಟೇಟ್ಮೆಂಟ್. ಸೊ ಈ ಬ್ರೇಕ್ ಸ್ಟೇಟ್ಮೆಂಟ್ ಫಾರ್ ಅ ಟೈಮ್ ಬೀಯಿಂಗ್ ನಾನು ಏನನ್ನಾದ್ರೂ ಸ್ಟಾಪ್ ಮಾಡ್ಕೋಬೇಕು ಅಂತಂದ್ರೆ ಯೂಸ್ ಮಾಡ್ತೀವಿ. ಸೊ ದ ಬ್ರೇಕ್ ಸ್ಟೇಟ್ಮೆಂಟ್ ಇಸ್ ಯೂಸ್ ಟು ಎಕ್ಸಿಟ್ ಅ ಲೂಪ್ ವೆನ್ ಅ ಸ್ಪೆಸಿಫಿಕ್ ಕಂಡೀಷನ್ ಇಸ್ ಮೆಟ್. ಒಂದ್ ಕಂಡೀಷನ್ ನ ಮೀಟ್ ಆದಾಗ ಆ ಬ್ರೇಕ್ ಸ್ಟೇಟ್ಮೆಂಟ್ ನ ಕೊಡೋದ್ರ ಮುಖಾಂತರ
ಪ್ರೋಗ್ರಾಮ್ ನ ಅಲ್ಲಿಗೆನೆ ಸ್ಟಾಪ್ ಮಾಡ್ಕೋಬಹುದು ಅಥವಾ ಲೂಪ್ ನ ಅಲ್ಲಿಗೆನೆ ಟರ್ಮಿನೇಟ್ ಮಾಡ್ಕೋಬಹುದು. ದ ಕಂಟಿನ್ಯೂಸ್ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ದ ಕಂಟಿನ್ಯೂಸ್ ಸ್ಟೇಟ್ಮೆಂಟ್ ಇಸ್ ಯೂಸ್ ಟು ಸ್ಕಿಪ್ ದ ಕರೆಂಟ್ ಇಟರೇಷನ್ ಅಂಡ್ ಮೂವ್ ಟು ದ ನೆಕ್ಸ್ಟ್ ಇಟರೇಷನ್ ಆಫ್ ದ ಲೂಪ್. ಅಂದ್ರೆ ನಾವ್ ಯಾವ ವ್ಯಾಲ್ಯೂ ಕೊಟ್ಟಿರ್ತೀವಿ ಅದನ್ನ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ವ್ಯಾಲ್ಯೂಗೆ ಹೋಗೋದಕ್ಕೆ ಕಂಟಿನ್ಯೂ ನ ಯೂಸ್ ಮಾಡ್ತೀವಿ. ನಾವ್ ಯಾವ ವ್ಯಾಲ್ಯೂ ಕೊಟ್ಟಿರ್ತೀವಿ ಅಲ್ಲಿಗೆನೆ ಪ್ರೋಗ್ರಾಮ್ ನ ಟರ್ಮಿನೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಬ್ರೇಕ್ ನ ಯೂಸ್ ಮಾಡ್ತೀವಿ. ಪ್ರೋಗ್ರಾಮ್ ವೈಸ್ ನೋಡೋದಾದ್ರೆ ಬ್ರೇಕ್ ಸ್ಟೇಟ್ಮೆಂಟ್ ಸೇಮ್ ಪ್ರೋಗ್ರಾಮ್ ಬಾಡಿ ಈ ರೀತಿ ಇರುತ್ತೆ, ಸ್ಟ್ರಕ್ಚರ್ ಆಫ್ ಅ ಪ್ರೋಗ್ರಾಮ್ ಈ ರೀತಿ ಇರುತ್ತೆ. ಅದಾದ್ಮೇಲೆ ಒಂದು ಫಾರ್ ಲೂಪ್ ಅಥವಾ ಫಾರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತೀವಿ. i is equal to 1 ಅನ್ನೋದು ಫಸ್ಟ್ ಕಂಡೀಷನ್, i less than or equal to 10 ಅನ್ನೋದು ಸೆಕೆಂಡ್ ಕಂಡೀಷನ್, ಎವ್ರಿ ಟೈಮ್ i ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ ಅನ್ನೋದು ಥರ್ಡ್ ಕಂಡೀಷನ್. ಇಫ್ ಸ್ಟೇಟ್ಮೆಂಟ್ ಒಳಗಡೆ ನಾನೊಂದು ಕಂಡೀಷನ್ ನ ಕೊಟ್ಟಿದ್ದೀನಿ i is equal to 5 ಅಂತ ಅಂದ್ಬಿಟ್ಟು. ಸೊ ಈ 5 ಗಂಟೆ ಬರ್ಬೇಕು, ಬಂದಾದ್ಮೇಲೆ ಪ್ರೋಗ್ರಾಮ್ ಸ್ಟಾಪ್ ಆಗ್ಬಿಡ್ಬೇಕು. ಯಾಕೆ ನಾವು ಬ್ರೇಕ್ ನ ಯೂಸ್ ಮಾಡ್ತಾ ಇದೀವಿ. ಸೊ 5 ಗಂಟೆ ಬಂದಾದ್ಮೇಲೆ i ವ್ಯಾಲ್ಯೂ 10 ಗಂಟೆ ಎಕ್ಸ್ಟೆಂಡ್ ಆಗೋ ಪಾಸಿಬಿಲಿಟೀಸ್ ಇದ್ರೂ ಸಮೇತ 5 ಗೆನೆ ಸ್ಟಾಪ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿಗೆ ಬಂದಾಗ ಬ್ರೇಕ್ ಆಗ್ಲಿ ಅಂತ ಅಂದ್ಬಿಟ್ಟು ಬ್ರೇಕ್ ಸ್ಟೇಟ್ಮೆಂಟ್ ನ ಕೊಟ್ಟಿದೀವಿ. ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ %d i ವ್ಯಾಲ್ಯೂ ಏನಿರುತ್ತೆ ಅದನ್ನ ಪ್ರಿಂಟ್ ಮಾಡ್ತಾ ಇರುವಂತ ರಿಟರ್ನ್ 0. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿ ತೋರಿಸಿದ್ರೆ ನಿಮ್ಗೆ ಡೌಟ್ ಕ್ಲಾರಿಫೈ ಆಗುತ್ತೆ. ಸೊ ಬ್ರೇಕ್ ಸ್ಟೇಟ್ಮೆಂಟ್ ಸೇಮ್ ಪ್ರೋಗ್ರಾಮ್ ನ ಹಾಕೊಂಡಿದ್ದೀನಿ. ಫಾರ್ i is equal to 1, i less than or equal to 10, i plus plus, if i is equal to 5. ಸೊ ಇದನ್ನ F9 ಕೊಟ್ಟು ಕಂಪೈಲ್, F10 ಕೊಟ್ಟು ರನ್ ಮಾಡ್ಕೊಳ್ತೀನಿ. ನೀಟಾಗಿ ಅರ್ಥ ಆಗುತ್ತೆ. ಈಗ i ಗೆ ಬೇಕಾದ್ರೆ 10 ಗಂಟೆ ಎಕ್ಸ್ಟೆಂಡ್ ಆಗೋ ಪಾಸಿಬಿಲಿಟೀಸ್ ಇತ್ತು, ಯಾಕೆಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅದು. ಬಟ್ ನಾವು ಬ್ರೇಕ್ ನ 5 ಗೆನೆ ಮಾಡ್ಕೋಬೇಕು ಅಂತ ಹೇಳಿರೋದ್ರಿಂದ ಇಲ್ಲಿ 1, 2, 3, 4 ಗಂಟೆ ಬಂದು ಪ್ರೋಗ್ರಾಮ್ ಬ್ರೇಕ್ ಆಗೋಗುತ್ತೆ, ಲೂಪ್ ಬ್ರೇಕ್ ಆಗೋಗುತ್ತೆ. ಸೊ ಇಷ್ಟೇ ಬರೋದು ಬ್ರೇಕ್ ಸ್ಟೇಟ್ಮೆಂಟ್ ನಲ್ಲಿ. ಅದೇ ಕಂಟಿನ್ಯೂ ಸ್ಟೇಟ್ಮೆಂಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಸೇಮ್ ಟು ಸೇಮ್ ಪ್ರೋಗ್ರಾಮ್ ನ ನಾವು ರನ್ ಮಾಡ್ಕೊಂಡಾಗ ಕಂಟಿನ್ಯೂ ಸ್ಟೇಟ್ಮೆಂಟ್ ಅಲ್ಲಿ ಏನಾಗುತ್ತೆ, ನಾನು i is equal to 5 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ 5 ಗಂಟೆ ಬರುವಾಗ್ಲೇ 1, 2, 3, 4 ಗಂಟೆ ಬಂದಾದ್ಮೇಲೆ 5 ವ್ಯಾಲ್ಯೂ ಬರ್ತಾ ಇದ್ದ ಹಾಗೇನೆ 5 ನ ಸ್ಕಿಪ್ ಮಾಡ್ಕೊಳ್ಳುತ್ತೆ. ಸ್ಕಿಪ್ ಮಾಡ್ಕೊಂಡು 6, 7, 8, 9, 10 ಗೆ ಕಂಟಿನ್ಯೂಷನ್ ಆಗೋಗುತ್ತೆ. ಸೊ ನಾನು ಇಲ್ಲಿ i less than or equal to 10 ಕೊಟ್ಟಿದ್ದೀನಿ. 10 ಗಂಟೆ ಫಾರ್ ಲೂಪ್ ಇಟರೇಷನ್ ನ ಚೆಕ್ ಮಾಡ್ತಾ ಹೋಗುತ್ತೆ. ಬಟ್ i ನ ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳುತ್ತೆ, ಕಂಟಿನ್ಯೂಷನ್ ತಗೊಳುತ್ತೆ. ಎಲ್ಲಿ ಬ್ರೇಕ್ ಆಗ್ಬೇಕಿರುತ್ತೋ ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಮೂಮೆಂಟ್ ಗೆ ಜಂಪ್ ಆಗ್ತಾ ಹೋಗುತ್ತೆ ಕಂಟಿನ್ಯೂ ಸ್ಟೇಟ್ಮೆಂಟ್. ಸೊ ಹಿಯರ್ ends our unit 4 control structures. unit 5 functions ನಲ್ಲಿ ನಾನು ನಿಮ್ಮನ್ನ ಮೀಟ್ ಆಗ್ತಾ ಇರ್ತೀನಿ. See you in my next video. Until then keep watching Get Nikki Skill Tech YouTube channel. Take care. Bye bye.